ನಮಸ್ಕಾರ ವಿದ್ಯಾರ್ಥಿಗಳೇ. ಮಣಿಪಾಲ್ ಫೌಂಡೇಶನ್ ಹಾಗೂ ಮಹಾಮಾಯ ವತಿಯಿಂದ ಹಿಂದಿನ ವಿಡಿಯೋದಲ್ಲಿ ನೀವು ಯಾವ ರೀತಿಯಲ್ಲಿ SSLC ಪರೀಕ್ಷೆಯನ್ನು ಎದುರಿಸಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಈಗಾಗಲೇ ಕೋವಿಡ್-19 ಪ್ಯಾಂಡಮಿಕ್ ಇಂದ ಸಾಕಷ್ಟು ಓದಲಿಕ್ಕೆ ನಿಮಗೆ ರಜೆಗಳು ಸಿಕ್ಕಿದೆ. ಸೊ ಅದರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನೀವು ಸುಲಭವಾಗಿ ಓದಿ ಪರೀಕ್ಷೆಯನ್ನು ಸಕ್ಸಸ್ಫುಲ್ ಆಗಿ ತೇರ್ಗಡೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಮ್ಮ ಮಣಿಪಾಲ್ ಫೌಂಡೇಶನ್ ಹಾಗೂ ಮಹಾಮಾಯ ಫೌಂಡೇಶನ್ ಅವರು ನಿಮಗೆ ವಿಡಿಯೋ ಕ್ಲಾಸಸ್ ಅನ್ನು ಅರ್ಪಿಸ್ತಾ ಇದ್ದಾರೆ. ಸೊ ಹಿಂದಿನ ವಿಡಿಯೋದಲ್ಲಿ ನೀವು ಯಾವ ರೀತಿಯಲ್ಲಿ ಆ ಟೆಕ್ಸ್ಟ್ ಬುಕ್ ಅನ್ನು ಇಟ್ಕೊಂಡು, ಪಠ್ಯ ಪುಸ್ತಕವನ್ನು ಇಟ್ಕೊಂಡು ಹೇಗೆ ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ಅದನ್ನು ಹೇಗೆ ಪರೀಕ್ಷೆಯ ಹಿಂದಿನ ದಿನ ಅದನ್ನು ಪುನರ್ಮನನ ಮಾಡ್ಕೊಳ್ಬೇಕು, ಫಾಸ್ಟ್ ಅಂಡ್ ಎಕ್ಸ್ಪರ್ಟ್ ಲರ್ನಿಂಗ್ ಹೇಗೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಅದರ ಜೊತೆಯಲ್ಲಿ ಬ್ಲೂ ಪ್ರಿಂಟ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ನೀವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬಯಾಲಜಿ ಅಥವಾ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಲಿಬಹುದು, ಯಾವುದೆಲ್ಲ ವಿಷಯ ಇಂಪಾರ್ಟೆಂಟ್ ಆಗಿದೆ, ಯಾವುದು ನೀವು ಪರೀಕ್ಷೆಗೆ ಹೆಚ್ಚು ಕಲಿಬೇಕು, ಪ್ರಶಸ್ತವಾದಂಥ ಸಮಯದಲ್ಲಿ, ಅಂದ್ರೆ ಈ ಪರೀಕ್ಷೆಗೆ ತುಂಬಾ ಹತ್ತಿರವಾದಂಥ ಸಮಯ, ಇದು ಪ್ರಶಸ್ತವಾದಂಥ ಸಮಯ, ಈ ಸಮಯದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಯಾವ ಕಲಿಕಾಂಶಗಳಿಗೆ ಕೊಡಬೇಕು ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ಪುನರ್ಮನನ ಮಾಡುವ. ಸೊ ನಾನು ಈಗಾಗಲೇ ನಿಮಗೆ ಕೆಲವು ಕಂಟೆಂಟ್ ಅನ್ನು ತೋರಿಸ್ತೇನೆ. ನೀವು ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಅದನ್ನು ಬರ್ಕೊಂಡು ಆಮೇಲೆ ನೀವು ಅದನ್ನು ಕಲಿಬಹುದು. ರ್ಯಾಂಡಮ್ ಆಗಿರುತ್ತೆ, ಚಾಪ್ಟರ್ ವೈಸ್ ಇರುವುದಿಲ್ಲ. ರ್ಯಾಂಡಮ್ ಆಗಿ ವಿಷಯವನ್ನು ನಾವು ಏನ್ ಮಾಡ್ತಾ ಹೋಗ್ತೇವೆ, ಪುನರ್ಮನನ ಮಾಡ್ತಾ ಹೋಗ್ತೇವೆ. ಒಮ್ಮೆ ನಿಮಗೆ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಬಂದಾಗ ಆ ವಿಷಯವನ್ನು ನೀವು ಎಷ್ಟು ನೆನಪು ಇಟ್ಕೊಂಡಿದ್ದೀರಿ, ಗೊತ್ತಿದೆ ಅನ್ನೋದನ್ನು ತಿಳ್ಕೊಳ್ತಾ, ಹಾಗೆ ಯಾವುದೆಲ್ಲ ಗೊತ್ತಿಲ್ಲ ಅದನ್ನು ಮತ್ತೊಮ್ಮೆ ರಿವೈಸ್ ಮಾಡ್ತಾ ಬನ್ನಿ. ಸೊ ನೋಡುವ, ಡಿಸ್ಪ್ಲೇ ಬೋರ್ಡಿಗೆ ಹೋಗುವ. ಓಕೆ, ಸೊ ಬೋರ್ಡಲ್ಲಿ ಕಾಣ್ತಾ ಇದೆ ನಿಮಗೆ ಬೃಹತ್ ಅಣೆಕಟ್ಟುಗಳ ನಿರ್ಮಾಣದ ಸಾಮಾನ್ಯ ಸಮಸ್ಯೆಗಳು. ಸೊ ಆಲ್ರೆಡಿ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ದೀರಿ. ಈ ಪಾಠದಿಂದ ನಿಮಗೆ ಗೊತ್ತಿದೆ, ಪರಿಸರಕ್ಕೆ ಸಂಬಂಧಪಟ್ಟ ಪಾಠದಿಂದ 2 ಅಂಕಗಳ ಮಾರ್ಕ್, 2 ಮಾರ್ಕಿನ ಕ್ವೆಶನ್ ಮಾತ್ರ ಬರುವಂಥದ್ದು. ಆದರೆ ಇದು ಅತ್ಯಂತ ಸುಲಭವಾದ ಪಾಠ ಮಕ್ಕಳೇ. ತುಂಬಾ ಈಸಿ ಆದ ಕ್ವೆಶನ್ಸ್ಗೆ ಆನ್ಸರ್ಸ್ ಅನ್ನು ಅಥವಾ ಜನರಲ್ ಆಗಿ ಬರೆಯುವಂಥ ಕ್ವೆಶನ್ಸ್ಗೆ ಆನ್ಸರ್ಸ್ ಅನ್ನು ನೀವು ಬರೀಬಹುದು. ಸೊ ಮೊದಲನೇ ಪ್ರಶ್ನೆ ನಿಮ್ಮ ಮುಂದಿದೆ, ಬೃಹತ್ ಅಣೆಕಟ್ಟುಗಳ ನಿರ್ಮಾಣದ ಸಾಮಾನ್ಯ ಸಮಸ್ಯೆಗಳು ಇಂಥ ಪ್ರಶ್ನೆ ಕೇಳ್ಬೋದು. ಅಲ್ಲಿ ನಿಮಗೆ 1 ಮಾರ್ಕಿಗೆ ಸಾಮಾಜಿಕ ಸಮಸ್ಯೆ ಕೇಳ್ಬೋದು, ಆರ್ಥಿಕ ಸಮಸ್ಯೆ ಕೇಳ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಕೇಳ್ಬೋದು. ಯಾವ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕ ಉತ್ತರವನ್ನು ಬರೀರಿ. ಇನ್ ಜನರಲ್ ಆಗಿ ಸಾಮಾನ್ಯ ಸಮಸ್ಯೆ ಅಂತ ಕೇಳಿಬಿಟ್ರೆ ನೀವು ಅದರಲ್ಲಿ ಯಾವುದು ಕೂಡ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಬಟ್ ಇನ್ ಪರ್ಟಿಕ್ಯುಲರ್ ಆಗಿ ಸಾಮಾನ್ಯ ಸಮಸ್ಯೆ ಅಥವಾ ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಪರಿಸರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತ ಕೇಳಿದಾಗ ಮಾತ್ರ ಆ ಎಕ್ಸಾಕ್ಟ್ ಪಾಯಿಂಟ್ ಅನ್ನೇ ಬರಿಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ಒಂದ್ ಸ್ವಲ್ಪ ಅದನ್ನು ಪುನರ್ಮನನ ಮಾಡ್ಕೊಳ್ವಾ, ಬ್ರಷ್ ಅಪ್ ಮಾಡ್ಕೊಳ್ವಾ. ಸೊ ಸಾಮಾಜಿಕ ಸಮಸ್ಯೆಗಳು, ಬಹಳಷ್ಟು ರೈತ ಮತ್ತು ಬಡಕಟ್ಟು ಜನರಿಗೆ ಸಾಕಷ್ಟು ಪರಿಹಾರ ನೀಡದೆ, ಪುನರ್ವಸತಿ ಕಲ್ಪಿಸದೆ ಸ್ಥಳಾಂತರಿಸುತ್ತದೆ. ಸೊ ಅಲ್ಲಿ ಆ ಬಡ ರೈತರು, ಬುಡಕಟ್ಟು ಜನರು ಏನಿದ್ದಾರೆ ಅವರಿಗೆ ಸಮಸ್ಯೆ ಆಗತ್ತೆ ಅಣೆಕಟ್ಟು ಕಟ್ಟೋದ್ರಿಂದ, ಯಾಕಂದ್ರೆ ಅವರಲ್ಲಿ ವಾಸ ಆಗಿರ್ತಾರೆ, ಹಾಗಾಗಿ ಸಮಸ್ಯೆ ಆಗತ್ತೆ. ಆರ್ಥಿಕ ಸಮಸ್ಯೆಗಳು, ಸರಿಯಾದ ಪ್ರಯೋಜನಗಳನ್ನು ಸೃಷ್ಟಿಸದೆ ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕ ಹಣವನ್ನು ನುಂಗಿ ಹಾಕುತ್ತದೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ ನೀವೆಲ್ಲರೂ ಟ್ಯಾಕ್ಸ್ ಕಟ್ಟಿರ್ತೀರಿ ಅಥವಾ ಸಮಾಜದ ಜನರ, ಪ್ರಜೆಗಳ ಹಣ ಅಲ್ಲಿ ಇರುತ್ತೆ. ಆ ಹಣ ಏನಿದೆ ಅದು ಏನಾಗುತ್ತೆ, ತುಂಬಾ ಖರ್ಚಾಗತ್ತೆ ಅನ್ನುವಂಥದ್ದು. ಸೊ ಆರ್ಥಿಕವಾಗಿ ದೇಶಕ್ಕೆ ಅಣೆಕಟ್ಟು ಕಟ್ಟೋದ್ರಿಂದ ಹೊರೆ ಬೀಳತ್ತೆ. ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ, ಬೃಹತ್ ಪ್ರಮಾಣದ ಅರಣ್ಯ ನಾಶ ಮತ್ತು ಜೀವ ವೈವಿಧ್ಯತೆಯ ನಾಶಕ್ಕೆ ಕಾರಣವಾಗುತ್ತದೆ. ಬೃಹತ್ ಪ್ರಮಾಣದಲ್ಲಿ ಅಲ್ಲಿ ನೀರನ್ನು ನಿಲ್ಲಿಸ್ಲಿಕ್ಕೆ ರಿಸರ್ವಾಯರ್ಗಳು, ಸಂಗ್ರಾಹಕಗಳು ಕಲ್ಪಿಸ್ಬೇಕಲ್ವಾ, ಅಂತ ಸಮಯದಲ್ಲಿ ಅರಣ್ಯದ ನಾಶ ಉಂಟಾಗತ್ತೆ. ಅರಣ್ಯದ ನಾಶ ಉಂಟಾದಾಗ ಅಲ್ಲಿ ಇರುವಂತ ಸುತ್ತಮುತ್ತಲಿರುವಂತ ಸಸ್ಯ, ಅದರ ಮೇಲೆ ಅವಲಂಬಿಸಿರುವಂತ ಪ್ರಾಣಿ, ಜೀವ ವೈವಿಧ್ಯತೆ ಎಲ್ಲವೂ ನಾಶ ಆಗಿ ಹೋಗುವಂತ ಸಾಧ್ಯತೆಗಳು ಇರ್ತವೆ. ಸೊ ಈ ಪ್ರಶ್ನೆಗೆ ಎಲ್ಲಿಯಾದ್ರೂ ಉತ್ತರ ನಿಮ್ಗೆ ಪರೀಕ್ಷೆಗೆ ಬಂದಾಗ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಈ ಪದಗಳನ್ನು ಬಳಸಿ ಉತ್ತರ ಬರಿತೀರಾ ಅಂತ ಅನ್ಕೊಳ್ತಾ ಮುಂದಿನ ಕ್ವೆಶನ್ ನೋಡುವ. ಜೈವಿಕ ಸಂವರ್ಧನೆ, ನಿಮಗೆ ಗೊತ್ತಿದೆ ಜೈವಿಕ ಸಂವರ್ಧನೆ ಅಂದ್ರೆ ಏನು ಅನ್ನುವಂಥದ್ದು ಅಲ್ವಾ. ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಆ ರಾಸಾಯನಿಕ ಹಾನಿಕಾರಕ ವಿಘಟನೆ ಆಗದೇ ಇರುವಂತಹ ರಾಸಾಯನಿಕಗಳು ಶೇಖರ ಆಗ್ತಾ ಹೋಗುವಂಥದ್ದು ಅಲ್ವಾ. ಸೊ ಇದರಿಂದ ಆಗುವ ತೊಂದರೆ ಏನು ಅಂತ ಪರೀಕ್ಷೆ ಕೇಳಬಹುದು. ಆಗ ಆ ಮಾಹಿತಿ
ನಾವು ಯೋಚನೆ ಮಾಡುವ ಅಥವಾ ನೋಡುವ. ಸೊ DDT, ಕ್ಯಾಡ್ಮಿಯಂ ಮುಂತಾದ ಜೈವಿಕ ವಿಘಟನೆಗೆ ಒಳಗಾಗದ ಹಾನಿಕಾರಕ ವಸ್ತುಗಳು ಆಹಾರ ಸರಪಳಿಯನ್ನು ಸೇರಿದಾಗ ಪ್ರತಿಯೊಂದು ಪೋಷಣಾ ಸ್ತರದಲ್ಲೂ ಹೆಚ್ಚುತ್ತಾ ಹೋಗುತ್ತದೆ. ಈ ಪ್ರಕ್ರಿಯೆಗೆ ಜೈವಿಕ ಸಂವರ್ಧನೆ ಎನ್ನುವರು. ನೋಡಿ, ಒಂದು ಆಹಾರ ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಹೋಗುವಾಗ ಏನಾಗುತ್ತೆ, ಆಹಾರದ ಜೊತೆಯಲ್ಲಿ ಅದರಲ್ಲಿರುವಂತಹ ರಾಸಾಯನಿಕ ವಸ್ತುಗಳ ಪ್ರಮಾಣ ಹೆಚ್ಚಾಗ್ತಾ ಹೋಗುವಂಥದ್ದು. ಹಾಗಾಗಿ ಅಲ್ಲಿ ಏನಾಗುತ್ತೆ, ಜೈವಿಕ ವರ್ಧನೆ ಜಾಸ್ತಿ ಆಗುವುದು ಅಲ್ವಾ. ಇದರಿಂದ ಅಲ್ಲಿ ಏನ್ ತೊಂದರೆ ಆಗತ್ತೆ ಅಂತ ಕೇಳಿದ್ರೆ, ಜೈವಿಕ ಸಂವರ್ಧನೆಯು ಆಹಾರ ಸರಪಳಿಗಳಲ್ಲಿರುವ ಸಮತೋಲನವನ್ನು ಹಾಳು ಮಾಡುತ್ತದೆ. ಆಹಾರ ಸರಪಳಿಯಲ್ಲಿ ಆ ಸಮತೋಲನ ಇದೆಯಲ್ಲ, ಅದು ಹಾಳಾಗತ್ತೆ. ಜೀವಿಗಳಲ್ಲಿ ಏರುಪೇರು, ಜೀವಿಗಳ ಸಂಖ್ಯೆಯಲ್ಲಿ, ಪ್ರಭೇದದ ಸಂಖ್ಯೆಯಲ್ಲಿ ಏರುಪೇರಾಗುವಂಥದ್ದು. ಆಹಾರ ಸರಪಳಿಯ ಮೇಲಿನ ಸ್ತರಗಳಲ್ಲಿರುವ ಜೀವಿಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ, ಎಸ್ಪೆಷಲಿ ಮನುಷ್ಯರು. ಯಾಕಂತ ಹೇಳಿದ್ರೆ ನಾವು ಆಹಾರದ ಮೇಲಿನ ಸ್ತರದಲ್ಲೇ ಇದ್ದೇವೆ. ಸೊ ಆಹಾರ ಸರಪಳಿಯ ಮೇಲಿನ ಸ್ತರ, ಪೋಷಣಾ ಸ್ತರ ಮೇಲೆ ಹೋದ ಹಾಗೆ ಆ ಜೈವಿಕ ಸಂವರ್ಧನೆ ಹೆಚ್ಚೆಚ್ಚು ಆಗ್ತಾ ಹೋಗುವಂಥದ್ದು, ರಾಸಾಯನಿಕಗಳು ಹೆಚ್ಚು ಪ್ರಮಾಣದಲ್ಲಿ ಶೇಖರಣೆ ಆಗುವಂಥದ್ದು. ಸೊ ಇವು ತೊಂದರೆಗಳು. 2 ಮಾರ್ಕ್ಸಿಗೆ ಕೇಳುವಂತ ಪ್ರಶ್ನೆ ಇದು. ಹಾಗೆ ಅದರ ಪಕ್ಕದ ಇನ್ನೊಂದು ವಿಷಯವನ್ನು ಗಮನಿಸಬಹುದು ನಾವಲ್ಲಿ, 10% ನಿಯಮ. ಏನಿದು 10% ನಿಯಮ ಅಂತ ಹೇಳಿದ್ರೆ, ಆಹಾರ ಪಡೆಯುವ ಪೋಷಣಾ ಸ್ತರವು ಕೇವಲ 10% ಶಕ್ತಿಯನ್ನು ತನ್ನ ಕೆಳಗಿನ ಸ್ತರದಿಂದ ಪಡೆಯುತ್ತದೆ. ಅಂದ್ರೆ 100 ಶಕ್ತಿ ಇದ್ರೆ, 100 ಅಂಶದಷ್ಟು ಶಕ್ತಿ ಇದ್ರೆ, 100 ಕ್ಯಾಲೋರಿಯಷ್ಟು ಶಕ್ತಿ ಇದ್ರೆ, ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಹೋಗುವಾಗ, ಅಂದ್ರೆ ಒಂದು ಜೀವಿಯನ್ನು ಮತ್ತೊಂದು ಜೀವಿ ತಿಂದಾಗ ಅದರಲ್ಲಿ ಕೇವಲ 10 ಕ್ಯಾಲರಿ ಅಂದ್ರೆ 10% ಮಾತ್ರ ಆ ಜೀವಿಗೆ ಸಿಗುವಂಥದ್ದು. ಉಳಿದ 90% ಶಕ್ತಿಯು ವರ್ಗಾವಣೆಯ ಸಮಯದಲ್ಲಿ ನಷ್ಟವಾಗುತ್ತದೆ. ಈ ನಿಯಮವನ್ನು 1942ರಲ್ಲಿ ರೇಮಂಡ್ ಲಿಂಡ್ಮನ್ ಅನ್ನುವರು ಪ್ರತಿಪಾದಿಸಿದರು. ಈ ನಿಯಮದ ಪ್ರಕಾರ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಶಕ್ತಿಯು ಸಾವಯವ ಆಹಾರದ ರೂಪದಲ್ಲಿ ವರ್ಗಾವಣೆಯಾಗುವಾಗ ಕೇವಲ 10% ಮಾತ್ರ ವರ್ಗಾವಣೆಗೊಂಡು ಜೀವಿಯ ದೇಹದಲ್ಲಿ ಸ್ಥಿರಗೊಳ್ಳುತ್ತದೆ. ಉಳಿದ ಶಕ್ತಿಯು ಉಸಿರಾಟ ಮತ್ತು ಇತರ ಕ್ರಿಯೆಯಲ್ಲಿ ನಷ್ಟಗೊಳ್ಳುತ್ತದೆ. ನೋಡಿ, ಪ್ರಶ್ನೆ ಕೇಳಿದಾಗ ಇಷ್ಟು ವಿವರಣಾತ್ಮಕವಾಗಿ ನೀವು ಉತ್ತರ ಬರೆಯುವ ಅವಶ್ಯಕತೆ ಇಲ್ಲ, ಇದು ನಿಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ. ಸೊ ಅಲ್ಲಿ ಏನಾದ್ರು 10% ನಿಯಮ ಅಂತ ಕೇಳಿದ್ರೆ, ಆಹಾರ ಪಡೆಯುವ ಪೋಷಣಾ ಸ್ತರವು ಕೇವಲ 10% ಶಕ್ತಿಯನ್ನು ತನ್ನ ಕೆಳಗಿನ ಸ್ತರದಿಂದ ಮೇಲಿನ ಸ್ತರದಲ್ಲಿ ಪಡೆಯುತ್ತದೆ. ಉಳಿದ 90% ಶಕ್ತಿ ಏನಾಗುತ್ತೆ, ನಾಶ ಆಗಿ ಹೋಗುತ್ತೆ, ಅಥವಾ ಅದೇ ಜೀವಕಣ, ಅದೇ ಜೀವಿಯ ಜೀವಕಣ ಆಗ್ಲಿಕ್ಕೆ ಉಪಯೋಗಕ್ಕೆ ಬರುತ್ತೆ. ಹೀಗೆ ಬರೆದು ಬಿಟ್ರೆ ಸಾಕು. 2 ಮಾರ್ಕಿಗೆ ಪ್ರಶ್ನೆ ಕೇಳಿದಾಗ 2 ಅಂಕಕ್ಕೆ ನೀವು ಉತ್ತರ ಬರೆದ್ರೆ ಸಾಕಾಗತ್ತೆ. ನಾನಿಲ್ಲಿ ನಿಮ್ಗೆ ಯಾವುದೇ ಪ್ರಶ್ನೆಗೆ ಉತ್ತರ ಹೇಳ್ತಾ ಇಲ್ಲ ಮಕ್ಕಳೇ, ಕಲಿಕಾಂಶಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಬಹುದು, ನಾವು ಊಹಿಸುವಂತ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರದೇ ಇರಬಹುದು. ಆದರೆ ಈ ಕಲಿಕಾಂಶಗಳು ಶಾಶ್ವತ. ಇವೇ ಕಲಿಕಾಂಶಗಳು ಪ್ರಮುಖ ಕಲಿಕಾಂಶಗಳು, ಮತ್ತು ಇವುಗಳಿಂದ ನಿಮ್ಗೆ ವಿಭಿನ್ನವಾದಂತ ಪರೀಕ್ಷೆಗೆ ಪ್ರಶ್ನೆಗಳು ಬರಬಹುದು. ಸರಿ, ನೆಕ್ಸ್ಟ್ ವಿಷಯ ನೋಡುವ. ಹಸಿರುಮನೆ ಅನಿಲಗಳಿಂದ ವಾತಾವರಣದ ಮೇಲಾಗುವ ದುಷ್ಪರಿಣಾಮ. ಸೂರ್ಯನಿಂದ ಬಿಡುಗಡೆಯಾಗುವ ಅವಕೆಂಪು ಕಿರಣಗಳನ್ನು ಸೆರೆ ಹಿಡಿಯುವುದರಿಂದ ವಾಯುಮಂಡಲದ ತಾಪದಲ್ಲಿ ಏರಿಕೆ ಉಂಟಾಗಿ ಭೂಮಿಯ ಮೇಲೆ ಹಸಿರುಮನೆ ಪರಿಣಾಮ ಉಂಟಾಗುತ್ತದೆ. ಸೊ ಏನಾಗುತ್ತೆ, ಹಸಿರುಮನೆ ಪರಿಣಾಮ ಅಂದ್ರೆ ಅವಕೆಂಪು ಕಿರಣಗಳೇನಿವೆ ಅದು ಸೆರೆ ಹಿಡಿಯುತ್ತೆ, ಭೂಮಿ ಒಳಗೆ ಸೆರೆ ಹಿಡಿಯುತ್ತೆ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣದ ಆಧಾರಿತವಾಗಿರುವಂತ ಒಂದು ಕಾರ್ಯ ಇದು. ಹಾಗಾಗಿ ಹಸಿರುಮನೆ ಪರಿಣಾಮಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಪರೀಕ್ಷೆಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ನೆಕ್ಸ್ಟ್, ಚಿಪ್ಕೋ ಆಂದೋಲನ. ಹಿಮಾಲಯದ ಉತ್ತರ ಪ್ರದೇಶದಲ್ಲಿರುವ ಘರ್ವಾಲ್ನ ರೇನಿ ಎಂಬ ಹಳ್ಳಿಯ ಹೆಂಗಸರು ತಮ್ಮ ಕಾಡುಗಳಲ್ಲಿನ ಮರಗಳನ್ನು ಕೆಲಸಗಾರರು ಕಡಿಯದಂತೆ ತಬ್ಬಿಕೊಂಡು ತಡೆದರು. ಇದನ್ನೇ ಚಿಪ್ಕೋ ಆಂದೋಲನ ಎನ್ನುವರು. ಸೊ ಈ ಆಂದೋಲನಗಳ ಬಗ್ಗೆ, ಚಿಪ್ಕೋ ಆಂದೋಲನ ಇರ್ಬೋದು, ನರ್ಮದಾ ಬಚಾವ್ ಇರ್ಬೋದು, ಈ ಆಂದೋಲನಗಳ ಬಗ್ಗೆ ಜನರಲ್ ಆಗಿ ಕೆಲವು ಕ್ವೆಶನ್ಸ್ ಬರುವ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿಕೊಳ್ಳುವುದು, ನೋಡಿಕೊಳ್ಳುವುದು ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ. ಸರಿ, ಮುಂದೆ ಹೋಗುವ.
ನೋಡಿ, ಸಂತಾನೋತ್ಪತ್ತಿಯ ವಿವಿಧ ವಿಧಗಳ ಕೋಷ್ಟಕ ನೋಡ್ತಾ ಇದ್ದೇವೆ ನಾವು. ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಇದನ್ನು 4-5 ಪುಟವಾರು ತಿಳಿಸಿಕೊಟ್ಟಿದ್ದಾರೆ. ನಿಮ್ಗೆ ಇದನ್ನು ಕಲೀಲಿಕ್ಕೆ ಸುಲಭ ಆಗ್ಲಿಕ್ಕೋಸ್ಕರ ಒಂದು ಸಣ್ಣ ಕೋಷ್ಟಕ ರೆಡಿ ಮಾಡ್ಕೊಂಡಿದ್ದೇವೆ. ಸೊ ಈ ಕೋಷ್ಟಕವನ್ನು ನೀವು ಗಮನಿಸಬಹುದು. ಮೊದಲನೇದಾಗಿ ಇಲ್ಲಿ ನಿಮ್ಮ ಫೇವ್ರೆಟ್ ಚಿತ್ರ ಇದೆಯಲ್ಲ, ಅಮೀಬಾ ನೋಡ್ಬೋದು ನೀವು. ಕೆಳಗಡೆ ಕಾಣ್ತಾ ಇದೆ ಅಮೀಬಾ. ಸೊ ಕೋಶ ವಿಭಜನೆ ಅಥವಾ ವಿದಳನ ಅನ್ನುವಂತ ವಿಧಾನದ ಮೂಲಕ ಏಕಕೋಶ ಜೀವಿಗಳು ಏನ್ ಮಾಡ್ತವೆ, ತಮ್ಮ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ಸೊ ಏಕಕೋಶೀಯ ಜೀವಿಗಳು ಕೋಶ ವಿಭಜನೆಯ ಸಮಯದಲ್ಲಿ 2 ಸಮಭಾಗಗಳಾಗಿ ವಿಭಜನೆ ಹೊಂದುತ್ತವೆ. ಒಂದು ತಾಯಿ ಕೋಶ, ಮಾತೃಕೋಶ 2 ಮರಿಕೋಶಗಳಾಗಿ ವಿಭಜನೆ ಹೊಂದಿದ್ರೆ ಅದಕ್ಕೆ ನಾವು ವಿದಳನ ಅಂತ ಕರಿತೇವೆ. ಅದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಬ್ಯಾಕ್ಟೀರಿಯಾಗಳಿರ್ಬೋದು, ಹಾಗೆ ಅಮೀಬಾ ಇರ್ಬೋದು. ಹಾಗೆ ಕೆಳಗಿನಿಂದ ಪಕ್ಕದ ಚಿತ್ರಕ್ಕೆ ಬನ್ನಿ, ಅಲ್ಲಿ ನಿಮ್ಗೆ ಬಹುವಿದಳನ ಕಾಣ್ತಾ ಇದೆ. ಆ ಬಹುವಿದಳನ ಅನ್ನುವಂತ ವಿಧಾನದಲ್ಲಿ ಏನಾಗತ್ತೆ, ಮಲೇರಿಯಾ ರೋಗಕ್ಕೆ ಕಾರಣವಾದ ಪ್ಲಾಸ್ಮೋಡಿಯಂನಂತಹ ಏಕಕೋಶ ಜೀವಿಗಳು ಬಹುವಿದಳನದ ಮೂಲಕ ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳನ್ನು ಉಂಟು ಮಾಡುತ್ತವೆ. ಅಂದ್ರೆ ಅಮೀಬಾದಂತಹ ಕೋಶಗಳು ಅಥವಾ ಮಲೇರಿಯಾ ರೋಗಕ್ಕೆ ಉಂಟಾಗುವಂತ ಪ್ಲಾಸ್ಮೋಡಿಯಂನಂತಹ ಏಕಕೋಶಗಳು ಏನ್ ಮಾಡ್ತವೆ ಹೇಳಿದ್ರೆ, ಕ್ರಿಟಿಕಲ್ ಕಂಡೀಷನ್ಸ್ ಇದ್ದಾಗ ಒಂದೇ ಜೀವಕೋಶ ಹಲವಾರು ಮರಿಗಳನ್ನು ಉತ್ಪತ್ತಿ ಮಾಡ್ತವೆ. ಸೊ ಕೋಶ ಕೇಂದ್ರ ಹಲವಾರು ತುಣುಕುಗಳಾಗಿ ವಿಭಜನೆ ಆಗತ್ತೆ ಮತ್ತು ವಾತಾವರಣ ಪ್ರತಿಕೂಲವಾದಾಗ ಆ ಕೋಶ ಒಡೆದು ಒಮ್ಮೆಲೆ ಹಲವಾರು ಮರಿಕೋಶಗಳು ಬಿಡುಗಡೆ ಆಗುವಂಥದ್ದು. ಸೊ ಇದಕ್ಕೆ ನಾವು ಬಹುವಿದಳನ ಅಂತ ಕರಿತೇವೆ. ಸೊ ನಾವಿಲ್ಲಿ ವಿದಳನ, ಬಹುವಿದಳನ 2 ವಿಧ ನೋಡಿದ್ವಿ. ಮೇಲಕ್ಕೆ ಹೋದ್ರೆ ಇನ್ನೊಂದು ಚಿತ್ರ ಕಾಣ್ತಾ ಇದೆ ನಿಮ್ಗೆ, ಅದು ದ್ವಿವಿದಳನ. ಮೇಲೆ ಇರುವಂತದ್ದು ಯಾವುದು, ದ್ವಿವಿದಳನ ಚಿತ್ರ ನೋಡಿ. ಅದು ಕಾಲಾ ಅಜಾರ್ ಅನ್ನುವಂತ ರೋಗಕ್ಕೆ ಕಾರಣವಾದ ಲೆಶ್ಮೇನಿಯಾ ಅನ್ನುವಂತ ಜೀವಿ. ಲೆಶ್ಮೇನಿಯಾ ಅನ್ನುವಂತ ಜೀವಿ ದೇಹದ ಒಂದು ತುದಿಯಲ್ಲಿ ಚಾವಟಿಯಂತಹ ರಚನೆ ಹೊಂದಿದ್ದು ಚಿತ್ರದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಕ್ಕಳೇ, ಚಿತ್ರಾಧಾರಿತ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ, ಹಾಗಾಗಿ ಚಿತ್ರವನ್ನು ಗಮನಿಸಬೇಕು. ನಿಮ್ಗೆ ಚಿತ್ರ ಯಾವ್ಯಾವುದು ಪರೀಕ್ಷೆಗೆ ಬಿಡಿಸ್ಲಿಕ್ಕೆ ಬರ್ತದೆ ಅಂತ ನಿಮ್ಗೆ ಗೊತ್ತಿರ್ತದೆ. ಆದ್ರೆ ಇಲ್ಲಿ ಕೆಲವು ಚಿತ್ರಗಳು ಏನಾಗತ್ತೆ ಅಂತ ಹೇಳಿದ್ರೆ, ಚಿತ್ರಾಧಾರಿತ ಪ್ರಶ್ನೆಗಳು ಬರ್ತವೆ. ಇಂಥ ಚಿತ್ರ ಕೊಟ್ಟು ಈ ಆರ್ಗ್ಯಾನಿಸಮ್, ಈ ಜೀವಿಯನ್ನು ಹೆಸರಿಸಿ ಅಥವಾ ಈ ಜೀವಿ ಉಂಟು ಮಾಡುವ ಸಂತಾನೋತ್ಪತ್ತಿಯ ವಿಧವನ್ನು ಹೆಸರಿಸಿ ಅಂತ ಕೊಡ್ಬೋದು. ಹಾಗಾಗಿ ಲೆಶ್ಮೇನಿಯಾದ ಚಿತ್ರ ನೋಡಿ, ಒಂದು ಚಾವಟಿಯಂತಹ ರಚನೆ ನೋಡಿ ಅಲ್ವಾ. ಸೊ ದ್ವಿವಿದಳನದ ಮೂಲಕ 2 ಸಮಭಾಗಿಗಳಾಗಿ ವಿಭಜನೆ ಆಗುತ್ತದೆ. ಜೀವಿ 2 ಸಮಭಾಗವಾಗಿ ವಿಭಜನೆ ಆಗುತ್ತೆ. ವಿಧಾನ ದ್ವಿವಿದಳನ, ವಿದಳನ, ಬಹುವಿದಳನ, ದ್ವಿವಿದಳನ 3 ವಿಧವನ್ನು ನಾವಿಲ್ಲಿ ನೋಡಿದ್ವಿ. ಹಾಗೆ ಮುಂದಕ್ಕೆ ಹೋದ್ರೆ ಸಂತಾನೋತ್ಪತ್ತಿ ಅನ್ನುವಂಥದ್ದು. ಸೊ ಸಣ್ಣ ಸಣ್ಣ ಚೌಕಗಳಲ್ಲಿ ನಾವು ಬರ್ದಿಟ್ಟದ್ ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಉದ್ದನೆಯ ಪುಸ್ತಕದಲ್ಲಿದ್ದ ಎಲ್ಲಾ ಪುಟಗಳನ್ನು ಓದ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ಬೋದು. ಸೊ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಒಂದು ಚಾರ್ಟ್ ಅಥವಾ ಒಂದು ಕೋಷ್ಟಕದ ಹಾಗೆ ಬರ್ದಿಟ್ಕೊಂಡಾಗ ಓದ್ಲಿಕ್ಕೆ ಸುಲಭ ಆಗತ್ತೆ. ಜೊತೆಯಲ್ಲಿ ಇಷ್ಟು ಓದಿದ್ರೆ ಸಾಕು, ಇದು 1 ಪೇಜ್ ಓದಿದ್ರೆ ಸಾಕು, ಮುಗ್ದೋಯ್ತು ಅನ್ನುವಂತ ಒಂದು ಪಾಸಿಟಿವಿಟಿ ನಿಮ್ಮಲ್ಲಿರುತ್ತೆ, ಧನಾತ್ಮಕ ಚಿಂತನೆ ನಿಮ್ಮಲ್ಲಿರುತ್ತೆ. ಹಾಗಾಗಿ ಪಾಯಿಂಟ್ಸ್ ಅನ್ನು ಸಣ್ಣ ಸಣ್ಣ ಕೋಷ್ಟಕಗಳು, ಫ್ಲೋ ಡಯಾಗ್ರಾಮ್ಸ್ ಅಥವಾ ಮ್ಯಾಪ್ಗಳು, ಮೈಂಡ್ ಮ್ಯಾಪ್ ಅಂತ ಕರಿತೇವಲ್ಲ, ಆ ರೀತಿ ಮಾಡಿಕೊಂಡು ನೀವು ಕಲ್ತಾಗ ನಿಮ್ಮ ಮೆಮರಿ ತುಂಬಾ ಶಾರ್ಪ್ ಆಗತ್ತೆ ಮಕ್ಕಳೇ. ಇರ್ಲಿ, ವಿಷಯಕ್ಕೆ ಬರುವ. ಸಂತಾನೋತ್ಪತ್ತಿ. ಜೀವಿಗಳು ತಮ್ಮಂತೆ ಇರುವ ಹೊಸ ಜೀವಿಗೆ ಜನ್ಮ ನೀಡುವ ಕ್ರಿಯೆಗೆ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಆಲ್ರೆಡಿ ನಮಗೆ ಗೊತ್ತಿದೆ. ಸೊ ಸಂತಾನೋತ್ಪತ್ತಿ ಎಂದರೆ ಏನು ಅಂತ ಕೇಳಿದ್ರೆ ಸುಲಭವಾಗಿ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೆಯಬಲ್ಲಿರಿ. ಸಂತಾನೋತ್ಪತ್ತಿಯು ಜೀವಿಯ ಬದುಕಿಗೆ ವೈಯಕ್ತಿಕ ಅಗತ್ಯವಿಲ್ಲ. ನೋಡಿ, ವೈಯಕ್ತಿಕವಾಗಿ ಅದು ಜೀವಿಗೆ ಅಗತ್ಯವಿಲ್ಲ. ಆದರೂ ಬಹುಪಾಲು ಶಕ್ತಿಯನ್ನು ಈ ಪ್ರಕ್ರಿಯೆಯಾಗಿ ಖರ್ಚು ಮಾಡುವ ಉದ್ದೇಶವೇನು ಅಂತ ಪ್ರಶ್ನೆ ಕೇಳಿದ್ರೆ, ಜೀವಿಗಳಿಗೆ ಜೀವಿತಾವಧಿ ಎಂಬುದು ನಿಶ್ಚಿತ ಕಾರಣ. ಸಾಯುವ ಮುನ್ನ ಜೀವಿಗಳು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವ ಉದ್ದೇಶದಿಂದ ಸಂತಾನೋತ್ಪತ್ತಿ ಕ್ರಿಯೆಗೆ ಶಕ್ತಿಯನ್ನು ಅಪವ್ಯಯಿಸುತ್ತವೆ. ಅಂದ್ರೆ ಅವುಗಳು ಸತ್ತೋಗ್ಬಿಡ್ತವೆ, ಆದ್ರೆ ಅವುಗಳ ಸಂತತಿ ಮುಂದುವರಿಬೇಕು, ಅವುಗಳ ವಂಶ ಮುಂದುವರಿಬೇಕು. ಹಾಗಾಗಿ
ಸಂತಾನೋತ್ಪತ್ತಿ ಅನ್ನುವಂಥ ಕ್ರಿಯೆ ಅತ್ಯಂತ ಪ್ರಮುಖವಾದದ್ದು ಅನ್ನುವಂಥದ್ದು. ಹಾಗಾಗಿ ನೀವು ಇಲ್ಲೊಂದು ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಬೇರೆ ಇತರ ಜೀವಕ್ರಿಯೆಗಳು ಜೀವಿಗೆ ಬದುಕಲು ಬೇಕಾಗಿದ್ದರೂ ಸಂತಾನೋತ್ಪತ್ತಿ ಅವಶ್ಯಕತೆ ಇಲ್ಲದಿದ್ದರೂ ಜೀವಿಗಳು ಏಕೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಅನ್ನುವಂತಹ ಪ್ರಶ್ನೆಗೆ ನೀವು ಈಗ ತಿಳ್ಕೊಂಡಿರುವಂತಹ ಉತ್ತರವನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀರಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗುವ. ಪುನರುತ್ಪಾದನೆ. ಸೊ ಪುನರುತ್ಪಾದನೆ ಚಿತ್ರ ನೋಡ್ತಾ ಇದ್ದೀರಿ, ಮತ್ತೊಮ್ಮೆ ಹೇಳ್ತೇನೆ, ಚಿತ್ರಾಧಾರಿತ ಪ್ರಶ್ನೆಗಳು ಬರ್ತವೆ, ಹಾಟ್ಸ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ತವೆ. ಸೊ ಆ ಚಿತ್ರ ನೋಡಿ, ಪ್ಲನೇರಿಯಾದ ಚಿತ್ರ ಅದು. ಪ್ಲನೇರಿಯಾ ಹೈಡ್ರಾನಂತಹ ಜೀವಿಗಳಲ್ಲಿ ದೇಹ ಅನೇಕ ತುಂಡುಗಳಾಗಿ ಪ್ರತಿಯೊಂದು ತುಂಡು ಉಳಿದ ಅಗತ್ಯ ಭಾಗವನ್ನು ವೃದ್ಧಿಸಿಕೊಂಡು ಹೊಸ ಜೀವಿಯಾಗಿ ಬೆಳೆಯುವುದೇ ಪುನರುತ್ಪಾದನೆ. ಹೊಸ ಜೀವಿಯಾಗಿ ಪ್ರತಿಯೊಂದು ತುಂಡು ಬೆಳೆಯುತ್ತೆ. ಅದಕ್ಕೆ ಪ್ಲನೇರಿಯಾ ಮತ್ತು ಹೈಡ್ರಾ ಜೀವಿಗಳು ಉದಾಹರಣೆ. ಹಾಗೆ ಕೆಳಗಡೆ ಬಂದ್ರೆ ಮೊಗ್ಗುವಿಕೆ ನೋಡ್ತಾ ಇದ್ದೀರಿ, ಒಂದು ಸಣ್ಣ ಚೌಕದಲ್ಲಿ ಹೈಡ್ರಾದ ಚಿತ್ರ ನೋಡ್ತಾ ಇದ್ದೀರಿ. ಅದು ಹೇಗೆ ತಾಯಿ ಜೀವಕೋಶಕ್ಕೆ ಅಂಟಿಕೊಂಡು ಒಂದು ಮರಿ ಜೀವಕೋಶ ಕಾಣ್ತಾ ಇದೆ. ಕ್ರಮೇಣವಾಗಿ ಆ ಮೊಗ್ಗು ತಾಯಿ ಮಾತೃ ಜೀವಕೋಶದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳ್ಕೊಳ್ಳುತ್ತೆ. ಸೊ ಇದಕ್ಕೆ ಮೊಗ್ಗುವಿಕೆ ಅಂತ ಕರೀತೇವೆ. ಹೈಡ್ರಾ ಪುನರುತ್ಪಾದನೆಯನ್ನೂ ಮಾಡ್ತದೆ ಮತ್ತು ಮೊಗ್ಗುವಿಕೆಯನ್ನು ಕೂಡ ಮಾಡ್ತದೆ. ಹಾಗಾಗಿ ಹೈಡ್ರಾದಲ್ಲಿ ನೀವು ಎರಡೂ ರೀತಿಯ ಸಂತಾನೋತ್ಪತ್ತಿಯ ಕ್ರಿಯೆಯನ್ನು ನೋಡಬಹುದು. ಆಮೇಲೆ ಬಂದ್ರೆ ಎಲೆಗಳು ಕಾಣ್ತಾ ಇದೆ. ಇಲ್ಲೆಲ್ಲ ನೀವು ಸಣ್ಣ ಸಣ್ಣ ಜೀವಿಗಳನ್ನು ನೋಡಿದ್ರಿ ಅಲ್ವಾ, ಏಕಕೋಶ ಸರಳವಾದಂತಹ ಜೀವಿಗಳು. ಆಮೇಲೆ ಬಂತು ಸಸ್ಯ. ಸಸ್ಯದಲ್ಲಿ ಯಾವ ರೀತಿ ಆಗಿದೆ? ಸಸ್ಯದಲ್ಲಿ ಕೆಲವು ಕಾಯಜ ರೀತಿಯ ಸಂತಾನೋತ್ಪತ್ತಿ. ಚಿತ್ರದಲ್ಲಿ ನಿಮ್ಗೆ ಎಲೆ ಮಾತ್ರ ತೋರಿಸಿದ್ದಾರೆ, ಆದ್ರೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳಿದ್ರೆ ಕಾಂಡ ಇರ್ಬೋದು, ಎಲೆ ಇರ್ಬೋದು, ಬೇರು ಇರ್ಬೋದು ಅಲ್ವಾ. ಯಾವುದೇ ರೀತಿಯ ಸಸ್ಯದ ಹೂವನ್ನು ಬಿಟ್ಟು ಉಳಿದ ಭಾಗಗಳು ಏನಿವೆ ಅವುಗಳು ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸಿದ್ರೆ ಅದಕ್ಕೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರೀತೇವೆ. ಬೇರು, ಕಾಂಡ, ಎಲೆ ಯಾವುದು ಕೂಡ ಹೊಸ ಸಸ್ಯ ಆಗಿ ಬೆಳೆದ್ರೆ ಅದು ಕಾಯಜ ರೀತಿಯ ಸಂತಾನೋತ್ಪತ್ತಿ. ನೋಡಿ ಎಲೆ ಕಾಣ್ತಾ ಇದೆ. ಯಾವ ಎಲೆ ಇದು? ಬ್ರಯೋಫಿಲಮ್ ಅನ್ನುವಂತಹ ಎಲೆ. ಯಾವ ರೀತಿಯಲ್ಲಿ ಅದರ ಅಂಚುಗಳಲ್ಲಿ ಸಣ್ಣ ಸಣ್ಣ ಕುಡಿ ಸಸ್ಯಗಳು ಬೆಳ್ಕೊಂಡಿವೆ. ಅದು ಬೇರನ್ನು ಡೆವಲಪ್ ಮಾಡ್ಕೊಳ್ತದೆ, ಬೇರನ್ನು ವೃದ್ಧಿಸಿಕೊಳ್ತದೆ ಮತ್ತು ಮಣ್ಣಿಗೆ ಸಪರೇಟ್ ಆಗಿ ಎಲೆ ಕೊಳ್ತಾಗ ಮಣ್ಣಲ್ಲಿ ಹೊಸ ಸಸ್ಯ ಆಗಿ ಬೆಳ್ಕೊಳ್ತದೆ. ಇದಕ್ಕೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರೀತೇವೆ. ಇನ್ನು ಮುಂದಕ್ಕೆ ಬಂದ್ರೆ ನೆಕ್ಸ್ಟ್ ಚಿತ್ರ ನೋಡಿ, ಅಲ್ಲಿ ನಿಮ್ಗೆ ಬೀಜಕಗಳ ಉತ್ಪಾದನೆ ಅನ್ನುವಂತ ಪದ ನೋಡ್ತಾ ಇದ್ದೀರಿ. ಬೀಜಕಗಳ ಉತ್ಪಾದನೆ ಏನಿದು? ಬ್ರೆಡ್ನ ಮೇಲೆ ಕಾಣುತ್ತೆ ಅಲ್ವಾ. ಪ್ರಶ್ನೆ ಬರ್ಬೋದು, ಬ್ರೆಡ್ನ ಮೇಲೆ ಕಾಣುವಂತಹ ಜೀವಿ ದಾರದಂತಹ ರಚನೆ. 2 ವರ್ಷದ ಹಿಂದೆ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ದೆ ಮಕ್ಕಳೇ ಈ ಕ್ವೆಶನ್ ಅನ್ನು. ದಾರದಂತಹ ರಚನೆ ಯಾವುದು? ಬ್ರೆಡ್ ಮೇಲೆ ಕಂಡು ಬರುವಂತಹ ದಾರದಂತಹ ರಚನೆಯನ್ನು ಹೆಸರಿಸಿ ಅನ್ನುವಂಥದ್ದು. ಅಥವಾ ಟೊಮೆಟೊದ ಮೇಲೆ ಇರುವಂತಹ ಬಿಳಿ ಬಣ್ಣದ ರಚನೆಯನ್ನು ಹೆಸರಿಸಿ, ಕೊಳೆತ ಟೊಮೆಟೊದ ಮೇಲೆ ಅಂತ ಕೇಳಬಹುದು. ಆವಾಗ ನೀವು ರೈಸೋಪಸ್ ಅಂತ ಹೆಸರು ಬರೀಬೇಕು. ಅಥವಾ ಈ ವರ್ಷ ನಿಮ್ಗೆ ಈ ಚಿತ್ರ ಕೊಟ್ಟು ಮೇಲ್ಗಡೆ ಇರುವಂತಹ ಭಾಗವನ್ನು ಗುರುತಿಸಿ ಅಂತ ಆರೋ ಮಾರ್ಕ್ ಹಾಕಿ ಕೊಡ್ಬೋದು. ಆಗ ನೀವು ಅದನ್ನು ಬೀಜಕಗಳು ನೋಡಿ, ಅಲ್ಲಿ ಬೀಜಕ ದಾನಿ ಇದೆಯಲ್ಲ, ಅಲ್ಲಿಂದ ಬೀಜಕಗಳು ಹೊರಗೆ ಬರುವಂಥದ್ದು. ಸೊ ನೀವು ಚಿತ್ರವನ್ನು ಕೂಡ ನೋಡ್ಕೊಂಡಿರ್ಬೇಕು. ಸೊ ಇವುಗಳು ಬೀಜಕವನ್ನು ಉತ್ಪತ್ತಿ ಮಾಡಿ ಅದನ್ನು ಪ್ರಸಾರ ಮಾಡೋದ್ರ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ಕೆಳಗಡೆ ನೋಡಿ, ಸ್ಪೈರೋಗೈರಾ ಅನ್ನುವಂಥ ಚಿತ್ರ ಶೈವಲ, ಅದು ತುಂಡರಿಕೆ ಅನ್ನುವಂಥ ವಿಭಜನೆಯ ಮೂಲಕ ನಡೆಯುವಂಥದ್ದು. ಸ್ಪೈರೋಗೈರಾ ಶೈವಲ ಗುಂಪಿಗೆ ಸೇರಿರುವಂಥದ್ದು. ಎಷ್ಟು ತುಂಡಾಗುತ್ತೋ ಅಷ್ಟು ಹೊಸ ಜೀವಿಯಾಗಿ ಬೆಳ್ಕೊಳ್ಳುತ್ತೆ. ಹಾಗಾಗಿ ಅದರ ವಿಭಜನೆಗೆ, ಅದರ ಸಂತಾನೋತ್ಪತ್ತಿಗೆ ನಾವು ತುಂಡರಿಕೆ ಅಂತ ಕರೀತೇವೆ. ಸೊ ನಾವಿಲ್ಲಿ ಒಂದೇ ಒಂದು ಚಾರ್ಟ್ ಅಲ್ಲಿ ತುಂಬಾ ಫಟಾಫಟಾಗಿ ಬೇಗ ಬೇಗವಾಗಿ ಏನ್ ಮಾಡಿದ್ದೇವೆ, ಎಲ್ಲ ಸಂತಾನೋತ್ಪತ್ತಿಯ ವಿಧಾನಗಳನ್ನು ವಿವರಣೆ, ಚಿತ್ರ ಮತ್ತು ಉದಾಹರಣೆ ಸಮೇತವಾಗಿ ಪುನರ್ಮನನ ಮಾಡಿಕೊಂಡಿದ್ದೇವೆ. ಪರೀಕ್ಷೆಗೆ ತುಂಬಾ ಮುಖ್ಯವಾಗಿ ಕನಿಷ್ಠ 1-2 ಪ್ರಶ್ನೆಗಳು ಈ ಏರಿಯಾದಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಕುಲಂಕುಷವಾಗಿ ಡಿಟೇಲ್ ಆಗಿ ಓದ್ಕೊಂಡು ಹೋಗಿ. ಪ್ರತಿಯೊಂದು ಜೀವಿಯ ಹೆಸರು, ಅದರ ಚಿತ್ರ ಮತ್ತು ಅದು ಯಾವ ವಿಧಾನದಲ್ಲಿ ಸಂತಾನೋತ್ಪತ್ತಿ ನಡೆಸುತ್ತೆ ಅನ್ನೋದರ ಬಗ್ಗೆ ಸರಿಯಾಗಿ ಸ್ಮರಿಸಿಕೊಂಡು ಪರೀಕ್ಷೆ ಹಾಲಿಗೆ ಎಂಟರ್ ಆಗಿ ಮಕ್ಕಳೇ. ಹಾಗೆ ಅದೇ ಪಾಠದಲ್ಲಿ ಮಾನವನ ಸಂತಾನೋತ್ಪತ್ತಿಯ ಅಂಗಗಳು ಕೂಡ ಇವೆ.
ಚಿತ್ರ ಪರೀಕ್ಷೆಗೆ ಬರದೇ ಇರಬಹುದು ಬಿಡಿಸ್ಲಿಕ್ಕೆ, ಆದರೆ ಚಿತ್ರಾಧಾರಿತ ಪ್ರಶ್ನೆಯನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಇಲ್ಲ ಇಲ್ಲಿ. ಸೊ ಚಿತ್ರವನ್ನು ನೋಡ್ಕೊಂಡು ಹೋಗಿ, ಭಾಗಗಳನ್ನು ಕಲ್ತ್ಕೊಂಡು ಹೋಗಿ, ಯಾವುದಾದ್ರೂ ಭಾಗಗಳು ಅದರ ಕಾರ್ಯಗಳು ನಿಮ್ಮ ಪರೀಕ್ಷೆಗೆ ಬಂದಾಗ ತುಂಬಾ ಸುಲಭವಾಗಿ ನಿಮಗೆ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಸ್ವಲ್ಪ ಪುನರ್ಮನನ ಮಾಡುವ ನಾವಿಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗ ಮತ್ತು ಕಾರ್ಯಗಳ ಬಗ್ಗೆ. ಸೊ ಅಲ್ಲಿ ವೃಷಣಗಳು, ಗಂಡು ಸಂತಾನೋತ್ಪತ್ತಿಯ ಭಾಗದಲ್ಲಿ ವೃಷಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಆಮೇಲೆ ವೃಷಣ ಚೀಲ, ವೃಷಣಗಳಿರುವ ಭಾಗ ದೇಹದ ತಾಪಕ್ಕಿಂತ ಕೊಂಚ ಕಡಿಮೆ ತಾಪ ಇರುವಂತೆ ಕಾರ್ಯನಿರ್ವಹಿಸುತ್ತದೆ. ನೋಡಿ ಮಕ್ಕಳೇ, ಕೆಲವೊಮ್ಮೆ ಇಲ್ಲಿ ಪ್ರಶ್ನೆ ಉದ್ಭವ ಆಗತ್ತೆ, ಯಾಕೆ ವೃಷಣ ಚೀಲಗಳು ದೇಹದಿಂದ ಹೊರಗಿದಾವೆ ಅಂತ ಹೇಳಿ. ಯಾಕಂದ್ರೆ ದೇಹದ ತಾಪವನ್ನು ಅದಕ್ಕೆ ತಡ್ಕೊಳ್ಳಿಕ್ಕಾಗುದಿಲ್ಲ. ದೇಹದ ತಾಪಕ್ಕಿಂತಲೂ ಕಡಿಮೆ ತಾಪದಲ್ಲಿ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಇದು ದೇಹದಿಂದ ಹೊರಗಡೆ ವೃಷಣ ಚೀಲದಲ್ಲಿ ಇದೆ. ಸೊ ಈ ಪ್ರಶ್ನೆಗೆ ಉತ್ತರ ನೀವು ತುಂಬಾ ಸುಲಭವಾಗಿ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್ ವೀರ್ಯ ನಾಳ, ವೃಷಣದಿಂದ ಶಿಶ್ನಕ್ಕೆ ವೀರ್ಯಾಣುವನ್ನು ಸಾಗಿಸುವ ನಾಳ. ವೀರ್ಯವನ್ನು ವೃಷಣದಿಂದ ಶಿಶ್ನಕ್ಕೆ ಸಾಗಿಸುವಂತಹ ಒಂದು ಟ್ಯೂಬ್, ಒಂದು ನಳಿಕೆ, ಒಂದು ನಾಳ ಇದೆಯಲ್ಲ, ಅದಕ್ಕೆ ನಾವು ವೀರ್ಯ ನಾಳ ಅಂತ ಕರೀತೇವೆ. ಇನ್ನು ಪ್ರೋಸ್ಟ್ರೇಟ್ ಗ್ರಂಥಿ, ನಮಗ್ ಗೊತ್ತಿದೆ ಹಾರ್ಮೋನ್ಸ್ ಬಗ್ಗೆ, ನಾವು ಹಿಂದಿನ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಅದರ ಹಾರ್ಮೋನ್ಗಳ ಬಗ್ಗೆ ಅಥವಾ ಚೋದನಿಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ದೇವೆ. ಸೊ ಇಲ್ಲಿ ಪ್ರೋಸ್ಟ್ರೇಟ್ ಗ್ರಂಥಿ ವೀರ್ಯಾಣುಗಳ ಜೊತೆ ಒಂದು ರೀತಿಯ ದ್ರವವನ್ನು ಸೇರಿಸುತ್ತದೆ. ವೀರ್ಯಾಣು ನಿಮ್ಗೆ ಆಲ್ರೆಡಿ ಪಾಠದಲ್ಲಿ ಗೊತ್ತಿದೆ, ಸ್ವಿಮ್ ಮಾಡತ್ತೆ ಅಲ್ವಾ, ವೀರ್ಯಾಣು ಜೋರಾಗಿ ಸ್ವಿಮ್ ಮಾಡತ್ತೆ. ಆ ಸ್ವಿಮ್ ಮಾಡ್ಲಿಕ್ಕೆ ಅದಕ್ಕೆ ಬೇಕಾಗುವಂತಹ ಒಂದು ರೀತಿಯ ದ್ರವವನ್ನು ಯಾರು ತಯಾರು ಮಾಡಿ ಕೊಡ್ತಾರೆ? ಪ್ರೋಸ್ಟ್ರೇಟ್ ಗ್ರಂಥಿ. ದ್ರವ ಸೇರ್ಪಡೆಯಾದ ಮೇಲೆ ಅದು ವೀರ್ಯ ಎನಿಸಿಕೊಳ್ಳುತ್ತದೆ. ಸೇರ್ಪಡೆಯಾಗುವ ದ್ರವವು ರಾಸಾಯನಿಕಗಳನ್ನು, ಕಿಣ್ವಗಳನ್ನು ಒಳಗೊಂಡಿರುತ್ತದೆ. ಆ ದ್ರವದಲ್ಲಿ ಏನಿರುತ್ತೆ? ರಾಸಾಯನಿಕಗಳು ಇರುತ್ತೆ, ಕಿಣ್ವಗಳು ಇರುತ್ತೆ. ಪ್ರಶ್ನೆ ಬರ್ಬೋದು ಏನಿರುತ್ತೆ ಅಂತ ಹೇಳಿ. ಪ್ರೋಸ್ಟ್ರೇಟ್ ಗ್ರಂಥಿಯಲ್ಲಿ ಕಂಡು ಬರುವ ಅಂಶವನ್ನು ಬರೆಯಿರಿ. ಯಾವುದು? ರಾಸಾಯನಿಕಗಳು ಮತ್ತು ಕಿಣ್ವಗಳು. ಸೊ ಮುಖ್ಯವಾಗಿ ಈ ದ್ರವವು ಕ್ಷಾರೀಯವಾಗಿರುತ್ತದೆ. ಹೆಣ್ಣು ಜನನಾಂಗದಲ್ಲಿ ವೀರ್ಯಾಣುಗಳು ನಾಶವಾಗದಂತೆ ಇದು ಕಾಪಾಡುತ್ತದೆ. ವೀರ್ಯಾಣು ಹೆಣ್ಣು ಜನನಾಂಗದಲ್ಲಿ ನಾಶ ಆಗದ ಹಾಗೆ ಪ್ರೋಸ್ಟ್ರೇಟ್ ಗ್ರಂಥಿ ಸ್ರವಿಸುವ ದ್ರವ ರಕ್ಷಣೆ ಮಾಡ್ತದೆ. ಹಾಗೆ ವೀರ್ಯ ಕೋಶಿಕೆ ವೀರ್ಯಾಣುವಿಗೆ ದ್ರವ ಸೇರ್ಪಡೆ ಮಾಡುತ್ತದೆ. ಇದು ಕೂಡ ಇನ್ನೊಂದು ರೀತಿಯ ಗ್ರಂಥಿ, ಹಾರ್ಮೋನನ್ನು ಬಿಡುಗಡೆ ಮಾಡುವಂಥದ್ದು, ಚೋದನೆಯನ್ನು ಬಿಡುಗಡೆ ಮಾಡುವಂಥದ್ದು. ಇದು ಕೂಡ ಒಂದು ದ್ರವವನ್ನು ಸೇರ್ಪಡೆ ಮಾಡುತ್ತದೆ. ವೀರ್ಯಕ್ಕೆ ಸೇರ್ಪಡೆಯಾಗುವ ದ್ರವ ಪ್ರೋಟೀನ್, ಕಿಣ್ವ, ಸಕ್ಕರೆ, ಜೀವಸತ್ವ ಸಿ ಇತ್ಯಾದಿಗಳನ್ನು ಒಳಗೊಂಡಿದೆ. ಸಕ್ಕರೆಯು ವೀರ್ಯಾಣುವಿಗೆ ಬೇಕಾದ ಶಕ್ತಿಯ ಮೂಲವಾಗಿದೆ. ನೋಡಿ, ವೀರ್ಯಾಣುವಿಗೆ ಶಕ್ತಿ ಬೇಕು ಅಂತಾದ್ರೆ ಅದಕ್ಕೆ ವೀರ್ಯ ಕೋಶಿಕೆಯಿಂದ ಹೊರಬರುವಂತಹ, ಸ್ರವಿಸಲ್ಪಡುವಂತಹ ದ್ರವದಿಂದ ಸಿಗತ್ತೆ. ಒಂದೊಂದು ಮಾರ್ಕಿನ ಕ್ವೆಶನ್ಸ್ ಮಕ್ಕಳೇ, ತುಂಬಾ ಸುಲಭವಾಗಿ ನೀವು ಬರೀತೀರಿ. ಟೆಕ್ಸ್ಟ್ ಬುಕ್ ಅನ್ನು ಡೈರೆಕ್ಟ್ ಆಗಿ ಉದ್ದಕ್ಕೆ ಓದ್ಕೊಂಡು ಹೋದಾಗ ಈ ಪಾಯಿಂಟ್ಸ್ ನಿಮ್ಗೆ ಮರ್ತು ಹೋಗುವ ಅಥವಾ ನಿಮ್ಮ ಮನನಕ್ಕೆ ಬರದೇ ಇರುವಂತಹ ಸಂದರ್ಭಗಳು ಇರ್ತವೆ. ಆದ್ರೆ ನೀವು ಹೀಗೆ ಪಾಯಿಂಟ್ಸ್ ಅನ್ನು ಹಾಕಿ ಬರೆದಾಗ, ಕೋಷ್ಟಕವನ್ನು ಹಾಕಿ ಬರೆದು ಕಲ್ತಾಗ ನಿಮ್ಗೆ ಸಣ್ಣ ಸಣ್ಣ ಪಾಯಿಂಟ್ಸ್ ಮರ್ತು ಹೋಗುದಿಲ್ಲ ಮತ್ತು ನೀವು ಅದನ್ನು ಕರೆಕ್ಟ್ ಆಗಿ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇರ್ಲಿ, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗ ಮತ್ತು ಕಾರ್ಯಗಳ ಬಗ್ಗೆ ನೋಡುವ. ಅಂಡಾಶಯ, ಮೊದಲನೇ ಭಾಗ ಯಾವುದು? ಅಂಡಾಶಯ. ಅಂಡಾಣು ಉತ್ಪಾದನೆ. 2 ಅಂಡಾಶಯಗಳಲ್ಲಿ ಯಾವುದಾದರೂ ಒಂದು ಅಂಡಾಶಯದಿಂದ ತಿಂಗಳಿಗೆ 1 ಅಂಡಾಣು ಉತ್ಪಾದನೆಯಾಗುತ್ತದೆ. ಸೊ ತಿಂಗಳಿಗೆ 1 ಅಂಡಾಣು ಉತ್ಪಾದನೆ ಆಗತ್ತೆ. ಅಂಡಾಶಯದ ಕಾರ್ಯವೇನು? ಅಂಡಾಣುಗಳನ್ನು ಉತ್ಪತ್ತಿ ಮಾಡುವುದು. ಎಷ್ಟು ಸಿಂಪಲ್ ಆಗಿ ಬರೀಬಹುದು ನೋಡಿ ಪರೀಕ್ಷೆಗೆ. ಅಂಡನಾಳ ಅಥವಾ ಫೆಲೋಪಿಯನ್ ನಾಳ. ನೋಡಿ, ನಾಳ ಅನ್ನುವ ಪದ ಬಂದ ಕೂಡಲೇ ಅದು ವೀರ್ಯನಾಳ ಇರ್ಬೋದು, ಅಂಡನಾಳ ಇರ್ಬೋದು. ಉತ್ತರವನ್ನು ನೀವು ಅಲ್ಲೇ ಯೋಚಿಸಿ ಬರೆದು ಬಿಡ್ಬೋದು. ಏನು? ನಾಳದ ಮೂಲಕ ಅಂಡ ಗರ್ಭಾಶಯವನ್ನು ತಲುಪುತ್ತದೆ. ಸೊ ನಾಳ ಅಂದಮೇಲೆ ಒಂದ್ ಕಡೆಯಿಂದ ಹೊರಟು ಇನ್ನೊಂದ್ ಕಡೆ ಮುಟ್ಟಿಸುವ ಕೆಲಸ ಮಾಡುತ್ತೆ. ಯಾವುದನ್ನು? ಅಂಡನಾಳ ಆದ್ರೆ ಅಂಡವನ್ನು, ವೀರ್ಯನಾಳ ಆದ್ರೆ ವೀರ್ಯವನ್ನು. ಹಾಗಾಗಿ ಅಂಡನಾಳ ನಾಳದ ಮೂಲಕ ಅಂಡವನ್ನು ಗರ್ಭಾಶಯಕ್ಕೆ ತಲುಪಿಸುತ್ತದೆ. ಲಿಂಗಾಣುಗಳ ಸಂಯೋಗ ಉಂಟಾಗುವುದು ಈ ನಾಳದಲ್ಲಿಯೇ. ಸೊ ವೀರ್ಯಾಣುಗಳು ಏನಿವೆ ಅವು ಅಂಡಾಣುಗಳನ್ನು ಸಂಯೋಗ ಮಾಡುವುದು ಇದೇ ಫ್ಯಾಲೋಪಿಯನ್ ನಾಳದಲ್ಲಿ. ನೆಕ್ಸ್ಟ್ ಗರ್ಭಕೋಶ, ಭ್ರೂಣದ ಬೆಳವಣಿಗೆಯ ಭಾಗ. ತಾಯಿ ದೇಹದಲ್ಲಿ ಏನು ಮಗು ಭ್ರೂಣ ಬೆಳೆಯುತ್ತಲ್ಲ ಆ ಭಾಗಕ್ಕೆ ನಾವು ಗರ್ಭಕೋಶ ಅಂತ ಕರಿತೇವೆ. ಗರ್ಭಕೋಶದ ಕಂಠ, ಯೋನಿ ಮತ್ತು ಗರ್ಭಕೋಶವನ್ನು ಸೇರಿಸುವ ಭಾಗ. ಗರ್ಭಕೋಶದ ಬಾಯಿ ಅಥವಾ ಗರ್ಭಕೋಶದ ಕಂಠ ಅಂತ ನಾವು ಕರಿತೇವೆ. ಸೊ ಈ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳ ಬಗ್ಗೆ 2 ಮಾರ್ಕಿಗೆ 1 ಮಾರ್ಕಿಗೆ ಪ್ರಶ್ನೆಗಳು ಬರ್ಬೋದು.
ಸೊ ಜೀವಿಗಳ ಸಂತಾನೋತ್ಪತ್ತಿ ಹೇಗೆ ನಡೆಸುತ್ತವೆ ಅನ್ನುವಂಥ ಪಾಠದಿಂದ ನಿಮಗೆ 5-6 ಮಾರ್ಕ್ ಬರುತ್ತೆ ಮಕ್ಕಳೇ. 5-6 ಅಂಕದ ಪ್ರಶ್ನೆಗಳನ್ನು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಈ ಪಾಠವನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ, ಈ ಪಾಠವನ್ನು ನೀವು ಓದದೆ ಕುತ್ಕೊಳ್ಳಿಕ್ಕಿಲ್ಲ. ಸ್ಪಷ್ಟವಾಗಿ ಕರೆಕ್ಟಾಗಿ ಎಲ್ಲಾ ಕಂಟೆಂಟನ್ನು, ಪರಿಕಲ್ಪನೆಗಳನ್ನು ಓದ್ಕೊಂಡೇ ಎಕ್ಸಾಮ್ ಹಾಲಿಗೆ ಹೋಗ್ಬೇಕು. ನೆಕ್ಸ್ಟ್ ನೋಡಿ, ಸಸ್ಯಗಳಲ್ಲಿ, ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ. ನಮಗೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತೆ ಅಂತ ಗೊತ್ತಾಯ್ತು. ಅಲ್ಲಿ ಬ್ರಯೋಫಿಲಮ್ ಎಲೆಯನ್ನು ಜಸ್ಟ್ ಹಿಂದೆ ನೋಡ್ಕೊಂಡು ಬಂದ್ವಿ. ಈಗ ಹೂ ಬಿಡುವ ಸಸ್ಯಗಳು ಅಂತ ಹೇಳಿದ್ರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಸುವ ಭಾಗ ಯಾವುದು ಅನ್ನುವಂಥ ಪ್ರಶ್ನೆ ಬಂದ್ರೆ ತುಂಬಾ ಸಿಂಪಲ್ ಆಗಿ ನೀವು ಹೂವು ಅಂತ ಬರೆದು ಬಿಡ್ಬೋದು. ಇನ್ನು ಪರಾಗಸ್ಪರ್ಶ, ಪರಾಗ ರೇಣುಗಳು ಶಲಕಾಗ್ರಕ್ಕೆ ಅಂಟಿಕೊಳ್ಳುವ ಪ್ರಕ್ರಿಯೆಯೇ ಪರಾಗಸ್ಪರ್ಶ. ಪರಾಗ ರೇಣುಗಳು ಗೊತ್ತಿದೆ ನಿಮ್ಗೆ ಅಲ್ವಾ, ಗಂಡು ಸಂತಾನೋತ್ಪತ್ತಿಯ ಭಾಗ ಅದು ಹೂವಿನಲ್ಲಿ. ಹಾಗೆ ಶಲಕಾಗ್ರಕ್ಕೆ ಅಂಟಿಕೊಳ್ಳುವ ಪ್ರಕ್ರಿಯೆ, ಶಲಕಾಗ್ರ ಕೂಡ ನಿಮಗೆ ಗೊತ್ತಿದೆ, ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಹೂವಿನಲ್ಲಿ. ಸೊ ಅದಕ್ಕೆ ಅಂಟಿಕೊಳ್ಳುವಂಥದ್ದು. ಅದರಲ್ಲಿ ಪುನಃ 2 ವಿಧ ಇದೆ. ಪರಾಗಸ್ಪರ್ಶದಲ್ಲಿ 2 ವಿಧಗಳು, ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ. ಸೊ ಹೂವಿನ ರಚನೆಯ ಬಗ್ಗೆ ಕೂಡ ನೀವು ಸ್ವಲ್ಪ ತಿಳ್ಕೊಳ್ಬೇಕು. ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಏನು ಅಂತ ಗೊತ್ತಿದೆ ಅಲ್ವಾ, ಪರೀಕ್ಷೆಯಲ್ಲಿ ಬರಿತೀರಲ್ವಾ ಬಂದ್ರೆ. ಅದೇ ಹೂವಿನ ಪರಾಗರೇಣುಗಳು ಅದೇ ಹೂವಿನ ಶಲಕಾಗ್ರದ ಮೇಲೆ ಬೀಳುದು. ಪರಕೀಯ ಪರಾಗಸ್ಪರ್ಶ ಅಂದ್ರೆ ಇನ್ನೊಂದು ಹೂವಿನ ಮೇಲೆ ಬೀಳುವಂಥದ್ದು ಅಲ್ವಾ. ಒಂದು ಹೂವಿನ ಪರಾಗರೇಣುಗಳು ಮತ್ತೊಂದು ಹೂವಿನ ಶಲಕಾಗ್ರದ ಮೇಲೆ ಬೀಳುವಂಥದ್ದು ಪರಕೀಯ ಪರಾಗಸ್ಪರ್ಶ. ಗೊತ್ತಿದೆ ನಿಮ್ಗೆ. ಹೂವಿನ ರಚನೆಗೆ ಹೋಗುವ. ಮೊದಲನೇ ಭಾಗ ಹೂವಿನ ರಚನೆಯಲ್ಲಿ ಪುಷ್ಪ ಪತ್ರ. ಇದು ಹೂವಿನ ಹೊರಭಾಗವಾಗಿದ್ದು ಮೊಗ್ಗಿಗೆ ರಕ್ಷಣೆ ಮತ್ತು ಪೋಷಣೆ ಒದಗಿಸುತ್ತದೆ. ಹಸಿರು ಬಣ್ಣದ ಮೊಗ್ಗಿರುವಾಗ ಅದರ ಮೇಲೆ ಕವರ್ ಆಗಿರುವಂತಹ ಹಸಿರು ಬಣ್ಣ ಇರ್ತದಲ್ಲ, ಅದಕ್ಕೆ ನಾವು ಪುಷ್ಪ ಪತ್ರ ಅಂತ ಕರಿತೇವೆ, ಕೆಲಿಕ್ಸ್ ಅಂತ ಕೂಡ ಕರಿತೇವೆ. ಸೊ ಅದು ಮೊದಲನೇ ಹೂವಿನ ಮೊದಲನೇ ಆವರ್ತ. ನೆನ್ಪಿಟ್ಕೊಳ್ಳಿ, ಮೊದಲನೇ ಆವರ್ತವನ್ನು ಹೆಸರಿಸಿ ಅಂತ ಪರೀಕ್ಷೆಯಲ್ಲಿ ಬರ್ಬೋದು. ನೆಕ್ಸ್ಟ್ ಪುಷ್ಪದಳ. ಪುಷ್ಪದಳಗಳು ವರ್ಣಮಯವಾಗಿದ್ದು ಕೀಟಗಳನ್ನು ಆಕರ್ಷಿಸಿ ಪರಾಗಸ್ಪರ್ಶ ಕ್ರಿಯೆಯನ್ನು ಅನುಕೂಲಿಸುತ್ತವೆ. ಇಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತೆ ಮಕ್ಕಳೇ. ಜಲಸಸ್ಯಗಳು ಏನಿವೆ ಅವುಗಳಲ್ಲಿ ಯಾವ ರೀತಿಯ ಪುಷ್ಪದಳ ಇರುತ್ತೆ, ಯಾಕಿರುತ್ತೆ? ಗಾಳಿಯ ಮೂಲಕ ಪರಾಗಸ್ಪರ್ಶ ನಡೆಯುವಂಥದ್ರಲ್ಲಿ ಪುಷ್ಪದಳ ಯಾಕೆ ಕಲರ್ಫುಲ್ ಆಗಿ, ತುಂಬಾ ಅಟ್ರಾಕ್ಟಿವ್ ಆಗಿ, ಅಂದ್ರೆ ತುಂಬಾ ವರ್ಣಮಯವಾಗಿ ಅಥವಾ ತುಂಬಾ ಬ್ರೈಟ್ ಕಲರ್ಸ್, ಬಣ್ಣ ಬಣ್ಣವಾಗಿ ಯಾಕಿರುವುದಿಲ್ಲ? ಇಂಥ ಎಲ್ಲ ಪ್ರಶ್ನೆಗಳು ಬರ್ಬೋದು. ಉತ್ತರವನ್ನು ಯೋಚಿಸಿ ಬರೀರಿ. ತುಂಬಾ ಸಿಂಪಲ್ ಆದಂತಹ ಉತ್ತರಗಳು ಇವಕ್ಕೆಲ್ಲ ಇರುವಂಥದ್ದು. ಯಾಕೆ ಗಾಳಿಯಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆಸುವಂತಹ ಹೂಗಳು ಚಿಕ್ಕದಿರ್ತಾವೆ ಹೇಳಿದ್ರೆ, ಅದಕ್ಕೆ ಯಾವುದೇ ಹಕ್ಕಿಯನ್ನು ಅಟ್ರಾಕ್ಟ್ ಮಾಡುವ, ಯಾವುದೇ ಹಕ್ಕಿಯನ್ನು ಆಕರ್ಷಿಸುವಂತಹ ಕಾರ್ಯ ಇಲ್ಲ. ಅದು ಗಾಳಿಯ ಮೂಲಕ ತನ್ನ ಪರಾಗರೇಣುಗಳನ್ನು ಡಿಸ್ಪರ್ಸ್ ಮಾಡ್ತದೆ. ಹಾಗಾಗಿ ಅದಕ್ಕೆ ಸಣ್ಣ ಸಣ್ಣ ಹೂವು ಮತ್ತು ಅದಕ್ಕೆ ಏನು ಬಣ್ಣ, ತುಂಬಾ ಗಾಢ ಬಣ್ಣದ ಪುಷ್ಪ ದಳಗಳು ಇರೋದಿಲ್ಲ ಅನ್ನುವಂಥದ್ದನ್ನು ನೀವು ಬರಿಬಹುದು. ಹಾಗೆ ಇನ್ನೊಂದು ಪ್ರಶ್ನೆ ಬರ್ಬೋದು ಅಲ್ಲಿ, ಯಾವುದು ನೆಕ್ಟರ್ ಅಥವಾ ಪುಷ್ಪದಲ್ಲಿ ಇರುವಂತಹ ರಸ ಇದೆಯಲ್ಲ, ಅದು ಯಾಕೆ ಗಾಳಿಯಿಂದ ಇದು ಪರಾಗಸ್ಪರ್ಶ ನಡೆಸುವಂತಹ ಸಸ್ಯಗಳಲ್ಲಿ, ಹೂಗಳಲ್ಲಿ ಇರೋದಿಲ್ಲ? ಮಕರಂದ ಯಾಕೆ ಇರೋದಿಲ್ಲ ಅನ್ನುವಂಥ ಪ್ರಶ್ನೆ ಬರ್ಬೋದು. ಯಾಕಂದ್ರೆ ಹಕ್ಕಿಗಳು, ಕೀಟಗಳು, ಚಿಟ್ಟೆಗಳನ್ನು ಆಕರ್ಷಿಸುವಂತ ಅವಶ್ಯಕತೆ ಅಂತ ಹೂವಿಗೆ ಇರೋದಿಲ್ಲ ಅನ್ನುವಂಥದ್ದು ತುಂಬಾ ಸುಲಭವಾಗಿ ನೀವು ಬರಿತೀರಿ ಅನ್ನೋ ನಂಬಿಕೆ ನಮಗಿದೆ. ಪುಂಕೇಸರ ಅಥವಾ ಕೇಸರ, ಇದು ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ. ಗಂಡು ಲಿಂಗಾಣುಗಳಾದ ಪರಾಗರೇಣುಗಳನ್ನು ಉತ್ಪತ್ತಿ ಮಾಡುತ್ತದೆ. ಸೊ ನಮ್ಮ ಮಾಡೆಲ್ ಫ್ಲವರ್ ಹಿಬಿಸ್ಕಸ್ ಇದೆಯಲ್ಲ, ಅದರಲ್ಲಿ ನಾವು ನೋಡಿದ್ದೇವೆ, ದಾಸವಾಳದ ಹೂವಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿ ಕೇಸರ ಇರುತ್ತೆ, ಕೇಸರ ದಂಡ ಹೇಗೆ ಪರಾಗರೇಣುಗಳನ್ನು ಹೊತ್ತಿಕೊಂಡಿರುತ್ತೆ ಅಥವಾ ಇರುತ್ತೆ ಅದರಲ್ಲಿ ಅನ್ನುವಂಥದ್ದನ್ನು ನೋಡಿದ್ದೇವೆ. ಶಲಾಕೆ, ಇದು ಹೂವಿನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ. ಕೆಳಭಾಗದಲ್ಲಿ ಅಂಡಾಶಯ ನೋಡಿ, ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಕೆಳಭಾಗದಲ್ಲಿ ಬಲ್ಬ್ನ ಹಾಗೆ ಇರುತ್ತೆ, ಅಂಡಾಶಯ ಇರುತ್ತೆ, ಅದರ ಒಳಗಡೆ ಅಂಡಾಣುಗಳು ಇರ್ತವೆ. ಆಮೇಲೆ ಉದ್ದನೆಯ ಪೈಪ್ ಅಥವಾ ನಾಳ ಇರುತ್ತೆ, ಶಲಾಕ ನಳಿಕೆ ಅಂತ ಕರಿತೇವೆ. ತುದಿಯಲ್ಲಿರುವಂತಹ ಭಾಗಕ್ಕೆ ಶಲಾಕಾಗ್ರ ಅಂತ ಕರಿತೇವೆ. ಇವೆಲ್ಲ ನಾವೀಗ ಫಾಸ್ಟ್ ಆಗಿ ಪುನರ್ಮನನ ಮಾಡ್ತಾ ಇದ್ದೇವೆ. ನಿಮ್ಗೆ ಯಾವುದೇ ವಿಷಯ ಮರ್ತೋಗಿದೆ ಅಂತಾದ್ರೆ ನೀವು ವಿಡಿಯೋ ಮುಗ್ದ ನಂತರ ಟೆಕ್ಸ್ಟ್ ಬುಕ್ ಓಪನ್ ಮಾಡಬೇಕು. ಅಲ್ಲಿ ಆ ವಿಷಯವನ್ನು ಮತ್ತೊಮ್ಮೆ ಪುನರ್ಮನನ ಮಾಡಿ ನಿಧಾನವಾಗಿ ಡೀಟೇಲ್ ಆಗಿ ಓದಿಕೊಂಡು ಮತ್ತೆ ಅದನ್ನು ನೀವು ನಿಮ್ಮ ಸ್ಮರಣೆಗೆ ತೆಗೆದುಕೊಳ್ಬೇಕು ಮಕ್ಕಳೇ. ಸರಿ, ಮುಂದೆ ಹೋಗುವ. ಓಕೆ,
ಇಲ್ಲಿ ನೋಡಿ, ಕೆಲವು ವ್ಯತ್ಯಾಸದ ರೂಪದಲ್ಲಿ ಬರೆದಿಟ್ಟಿರುವಂತಹ ಪ್ರಶ್ನೆಗಳು ನಿಮ್ಗೆ ಕಾಣ್ತಾ ಇದ್ದಾವೆ. ಒಂದು ಹೇಳ್ತೇನೆ, ಇವೆಲ್ಲ ನೀವು ವ್ಯತ್ಯಾಸದ ರೂಪದಲ್ಲೇ ಕಲ್ತ್ಕೊಂಡು ಹೋಗ್ಬೋದು. ಪರೀಕ್ಷೆಯಲ್ಲಿ ವ್ಯತ್ಯಾಸಕ್ಕೆ ಸರಿಯಾಗಿ ಪ್ರಶ್ನೆಗಳು ಬಂದಾಗ ಸುಲಭದಲ್ಲಿ ಬರಿತೀರಿ. ಆದರೆ ವ್ಯತ್ಯಾಸ ಬಿಟ್ಟು ಜನರಲ್ ಆಗಿ ಪ್ರಶ್ನೆಗಳು ಬಂದರೂ ಕೂಡ ಕಂಟೆಂಟ್ ಇದೆ, ವಿಷಯ ಇದೆ, ಪರಿಕಲ್ಪನೆಗಳು ಇದೆ. ಹಾಗಾಗಿ ಇದನ್ನೇ ನೀವು ಇನ್ನೊಂದು ರೀತಿಯಲ್ಲಿ ಕೇಳಿದಂತಹ ಪ್ರಶ್ನೆಗೂ ಉತ್ತರ ಬರೀಬಹುದು ಮಕ್ಕಳೇ. ಉದಾಹರಣೆಗೆ ನಾನು ಹೇಳ್ತೇನೆ, ನಳಿಕಾ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿಯ ವ್ಯತ್ಯಾಸವನ್ನೇ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳಬೇಕಂತಿಲ್ಲ. ನಳಿಕಾ ಗ್ರಂಥಿ ಅಂದ್ರೆ ಏನು ಅಂತ ಕೇಳಿದ್ರು ಇದೇ ಉತ್ತರವನ್ನು ನೀವು ಬರೀಬಹುದು, ಪೂರ್ತಿಯಾದ ಅಂಕವನ್ನು ನೀವು ಗಳಿಸ್ಕೊಳ್ಬಹುದು. ಹಾಗಾಗಿ ವ್ಯತ್ಯಾಸವನ್ನು ತಯಾರು ಮಾಡ್ಕೊಂಡು ಹೋಗುವ. ಪರೀಕ್ಷೆಯಲ್ಲಿ ಪ್ರಶ್ನೆಯ ಸ್ವರೂಪ ಬದಲಾದ್ರೂ ಕೂಡ ನೀವು ಈ ಉತ್ತರವನ್ನು ಬರೀಲಿಕ್ಕೆ ಸಮರ್ಥರಾಗಿರ್ತೀರಿ ಮತ್ತು ಅಂಕವನ್ನು ಕೂಡ ಪಡ್ಕೊಳ್ತೀರಿ. ಹಾಗಾಗಿ ವಿಷಯವನ್ನು ನಾವು ಕಲಿಬೇಕೇ ಹೊರತು ಪ್ರಶ್ನೆಗೆ ಉತ್ತರವನ್ನು ತಯಾರು ಮಾಡುವುದಲ್ಲ. ಪ್ರಶ್ನೆಗೆ ಉತ್ತರವನ್ನು ತಯಾರು ಮಾಡಿದ್ರೆ, ಪ್ರಶ್ನೆ ತಿರುಗಿಸಿ ಕೇಳಿದ್ರೆ, ಪ್ರಶ್ನೆಯನ್ನು ಸ್ವಲ್ಪ ಹಾಟ್ಸ್ ಮಾಡಿ ಕೇಳಿದ್ರೆ, ಅಪ್ಲಿಕೇಟಿವ್ ಮಾಡಿ ಕೇಳಿದ್ರೆ ನೀವು ಬರೀಲಿಕ್ಕೆ ಅಸಮರ್ಥರಾಗ್ತೀರಿ. ಆದರೆ ವಿಷಯವನ್ನು ಓದ್ಕೊಂಡು ಹೋದ್ರೆ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದ್ರು ಕೂಡ ತುಂಬಾ ಸುಲಭದಲ್ಲಿ ನೀವು ಅದಕ್ಕೆ ಉತ್ತರ ಬರೆಯುವ ಸಮರ್ಥನೆಯನ್ನು ಪಡ್ಕೊಳ್ತೀರಿ. ಓಕೆ, ಕಂಟೆಂಟಿಗೆ ವಾಪಸ್ ಬರುವ. ನಳಿಕಾ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿಗಳು ತಮ್ಮ ಸ್ರವಿಕೆಯನ್ನು ನಳಿಕೆಯ ಮೂಲಕ ಗುರಿ ಅಂಗಕ್ಕೆ ತಲುಪಿಸುತ್ತದೆ. ಪದ ಓದಿದ ಕೂಡಲೇ ಉತ್ತರ ಬರಿಬಹುದು ಮಕ್ಕಳೇ. ನಳಿಕಾ ಗ್ರಂಥಿ, ಗ್ರಂಥಿಯಿಂದ ಸ್ರವಿಸಿರುವಂತಹ ರಸ ಏನಿದೆ ಅದು ನಾಳದ ಮೂಲಕ ಗುರಿಯ ಅಂಗವನ್ನು ತಲುಪುತ್ತೆ. ಹಾಗಾದ್ರೆ ನಿರ್ನಾಳ ಗ್ರಂಥಿ ಅಂದ್ರೆ ಏನು? ನಳಿಕೆಯನ್ನು ಹೊಂದಿಲ್ಲ. ನಳಿಕೆಯನ್ನು ಹೊಂದಿಲ್ಲ ಅಂತಾದ್ರೆ ಆ ಸ್ರವಿಕೆ ಹೇಗೆ ಹೋಗುತ್ತೆ? ತಮ್ಮ ಸ್ರವಿಕೆಯನ್ನು ರಕ್ತಕ್ಕೆ ಹರಿಬಿಡುತ್ತದೆ. ಸೊ ರಕ್ತಕ್ಕೆ ಬಿಟ್ಬಿಡ್ತದೆ. ಆದ್ರಿಂದ ಅದನ್ನು ನಾವು ಚೋದನಿ ಅಥವಾ ಹಾರ್ಮೋನ್ ಅಂತ ಕರೀತೇವೆ. ಅದೇ ನಳಿಕಾ ಗ್ರಂಥಿಯಲ್ಲಿ ಬರುವಂತಹ ರಸಕ್ಕೆ ನಾವು ಕಿಣ್ವ ಅಂತ ಕರೀತೇವೆ ಅಲ್ವಾ? ಲಾಲಾ ರಸ ಇದೆಯಲ್ಲ, ಕಿಣ್ವ ಅಂತ ಕರೀತೇವೆ ಅಲ್ವಾ? ಅದೇ ಹಾರ್ಮೋನ್ಗಳು ಯಾವುದು ಈಗ ಪ್ರೋಸ್ಟೇಟ್ ಗ್ರಂಥಿಯಿಂದ ಸ್ರವಿಸಲ್ಪಡುವುದು, ಅದನ್ನು ನಾವು ಹಾರ್ಮೋನ್ ಅಂತ ಕರೀತೇವೆ ಅಲ್ವಾ? ಪಿಟ್ಯೂಟರಿ ಗ್ರಂಥಿಯಿಂದ ಬರುವಂತದ್ದು ಅದು ಹಾರ್ಮೋನ್ ಅಂತ ಹೇಳಿಸಿಕೊಳ್ತದೆ. ಜಠರದಲ್ಲಿರುವಂಥದ್ದು ರಸ ಅಂತ ಹೇಳಿಸಿಕೊಳ್ತದೆ ಅಥವಾ ಕಿಣ್ವ ಅಂತ ಹೇಳಿಸಿಕೊಳ್ತದೆ. ಪೆಪ್ಸಿನ್, ರೆನಿನ್ ಇವೆಲ್ಲ ಕಿಣ್ವಗಳು ಅಲ್ವಾ? ಓಕೆ, ಇನ್ನೊಂದು ವಿಷಯ ನೋಡುವ, ನೆಕ್ಸ್ಟ್ ವಿಷಯ ನೋಡುವ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡುವ. ದ್ವಿವಿದಳನ, ಬಹುವಿದಳನ. ಆಲ್ರೆಡಿ ನಾವು ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ ಈ ಒಂದು ವ್ಯತ್ಯಾಸದ ಪ್ರಶ್ನೆಯನ್ನು ಓದಿದ್ದೇವೆ. ದ್ವಿವಿದಳನ ಮತ್ತು ಬಹುವಿದಳನದ ವ್ಯತ್ಯಾಸ, ಯಾವ ರೀತಿಯಲ್ಲಿ ಅಮೀಬಾ, ಲೆಶ್ಮೇನಿಯಾ, ಬ್ಯಾಕ್ಟೀರಿಯಾದಂತಹ ಜೀವಿಗಳು ದ್ವಿವಿದಳನ ನಡೆಸ್ತವೆ ಮತ್ತು ಪ್ಲಾಸ್ಮೋಡಿಯಂನಂತಹ ಜೀವಿ, ಕೆಲವೊಮ್ಮೆ ಅಮೀಬಾನಂತಹ ಜೀವಿ ಕೂಡ ಏನ್ ಮಾಡುತ್ತೆ, ಬಹುವಿದಳನ ಕ್ರಿಯೆ ನಡೆಸ್ತವೆ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೇವೆ. ಹಾಗೆ ನೆಕ್ಸ್ಟ್ ವ್ಯತ್ಯಾಸದ ಪ್ರಶ್ನೆ ನೋಡಿ, ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ. ಆಲ್ರೆಡಿ ಚಾರ್ಟ್ ಅಲ್ಲಿ ನಾವು ಇದನ್ನು ಕೂಡ ಸ್ಟಡಿ ಮಾಡಿದ್ದೇವೆ ಮಕ್ಕಳೇ. ಒಂದೇ ಹೂವಿನಲ್ಲಿ ಕೇಸರಗಳಲ್ಲಿನ ಪರಾಗರೇಣುಗಳು ಶಲಾಕಾಗ್ರದ ಮೇಲೆ ವರ್ಗಾಯಿಸುವುದು. ಎರಡು ಬೇರೆ ಬೇರೆ ಹೂವಿನಲ್ಲಿ ಒಂದು ಹೂವಿನ ಪರಾಗರೇಣು ಇನ್ನೊಂದು ಹೂವಿನ ಶಲಾಕಾಗ್ರದ ಮೇಲೆ ವರ್ಗಾಯಿಸುವುದು. ತುಂಬಾ ಸುಲಭವಾಗಿ ನೀವು ಉತ್ತರ ಬರೀಬಹುದು. ಸ್ವ ಮತ್ತು ಪರ ಆ ಪದದಲ್ಲೇ ಉತ್ತರ ಅಡಗಿರ್ತದೆ. ಆರಾಮದಲ್ಲಿ 2 ಮಾರ್ಕ್ಸ್ ಅನ್ನು ಅಥವಾ 1 ಮಾರ್ಕಿನ ಪ್ರಶ್ನೆ ಬಂದ್ರೆ 1 ಅಂಕವನ್ನು ನೀವು ಪಡ್ಕೊಳ್ಬಹುದು. ನೆಕ್ಸ್ಟ್ ಬರುವ ಸಾಂಪ್ರದಾಯಿಕ ಶಕ್ತಿಯ ಆಕಾರ ಮತ್ತು ಅಸಾಂಪ್ರದಾಯಿಕ ಶಕ್ತಿಯ ಆಕಾರ ಅಥವಾ ಪ್ರಶ್ನೆ ನವೀಕರಿಸಲಾಗುವ ಶಕ್ತಿಯ ಆಕಾರದ ಮೇಲೆ ಕೂಡ ಬರ್ಬೋದು. ವ್ಯತ್ಯಾಸ ಬರೀರಿ ಬರ್ಬೋದು, ಉದಾಹರಣೆ ಬರೀರಿ ಬರ್ಬೋದು, ಅಥವಾ ಅದರ ಬಗ್ಗೆ ನಿಮ್ಗೆ ಏನಾದ್ರೂ ಜನರಲ್ ಪ್ರಶ್ನೆಗಳು ಅಂದ್ರೆ ದಿನನಿತ್ಯದಲ್ಲಿ ನೀವು ಪರಿಸರದಲ್ಲಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಏನು ನೋಡಿರ್ತೀರಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬರ್ಬೋದು. ಯಾವುದಕ್ಕೂ ಉತ್ತರ ಬರೀಬೇಕು ಅಂತಾದ್ರೆ ಹಾಗಂದ್ರೆ ಏನು, ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಬಳಸಿದಂತೆ ಬರಿದಾಗುತ್ತವೆ ಹಾಗೂ ಇವುಗಳ ಲಭ್ಯತೆ ಕಡಿಮೆ ಇದೆ. ಬಳಸಿದಂತೆ ಬರಿದಾಗುತ್ತದೆ ಹಾಗೂ ಇವುಗಳ ಲಭ್ಯತೆ ಕಡಿಮೆ ಇದೆ. ಪರಿಸರವನ್ನು ಮಲಿನಗೊಳಿಸುತ್ತದೆ. ಪರಿಸರ ಏನಾಗುತ್ತೆ ಇಲ್ಲಿ, ಮಲಿನ ಆಗತ್ತೆ. ಉದಾಹರಣೆಗೆ ಫಾಸಿಲ್ ಇಂಧನಗಳು, ನಮಗೆ ಗೊತ್ತಿದೆ ಅಲ್ಲ ಫಾಸಿಲ್ ಇಂಧನ ಅಂದ್ರೆ ಯಾವುದು ಅಂತ, ಪೆಟ್ರೋಲ್, ಡೀಸೆಲ್, ಹೌದಾ ಇಲ್ವಾ? ಅದನ್ನೆಲ್ಲ ಸುಟ್ಟಾಗ ಹೊಗೆ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ನಂತಹ ಹಾನಿಕಾರಕ ಅನಿಲಗಳು ಹೊರಗೆ ಬರ್ತವೆ, ಪ್ರದೂಷಣೆಯನ್ನು ಉಂಟು ಮಾಡ್ತವೆ. ಹಾಗಾಗಿ ಇದನ್ನು ನಾವು ಮಿತವಾಗಿ ಬಳಸಬೇಕು. ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು,
ಬಳಸಿದಂತೆ ಬರಿದಾಗದೆ ಪುನಃ ಭರ್ತಿಯಾಗುತ್ತವೆ ಮತ್ತು ಲಭ್ಯತೆ ಹೇರಳವಾಗಿರುತ್ತದೆ. ಎಷ್ಟು ಬೇಕಷ್ಟು ನೀವು ಬಳಸ್ಕೊಳ್ಬೋದು, ಸಾಕಷ್ಟು ನಿಮಗೆ ಈ ಶಕ್ತಿ ಲಭ್ಯ ಇರುತ್ತೆ. ಪರಿಸರವನ್ನು ಶುದ್ಧ ಹಾಗೂ ಸುಸ್ಥಿರವಾಗಿಸುತ್ತದೆ. ಪರಿಸರಕ್ಕೆ ಯಾವುದೇ ರೀತಿಯ ಮಲಿನತೆ ಹಾನಿಯನ್ನುಂಟು ಮಾಡುವುದಿಲ್ಲ. ಉದಾಹರಣೆಗೆ ಸೌರಶಕ್ತಿ, ಪವನಶಕ್ತಿ ಇವುಗಳನ್ನು ಬೇಕಾದಷ್ಟು ನಾವು ಬಳಸಬಹುದು. ಮಕ್ಕಳೇ, ಇಲ್ಲಿ ಇಷ್ಟೇ ನಾವು ತಿಳ್ಕೊಂಡಿದ್ದೇವೆ. ನಿಮ್ಮ ಪಠ್ಯ ಪುಸ್ತಕ ತೆಗೆದು ಅದರಲ್ಲಿ ಕಂಡು ಬರುವ ಇತಿಮಿತಿಗಳು ಕೂಡ, ಸೌರಶಕ್ತಿಯ ಇತಿಮಿತಿ ಇರ್ಬೋದು, ಸೌರ ಕುಕ್ಕರ್ ಇರ್ಬೋದು, ಸೌರ ಕೋಶ ಇರ್ಬೋದು, ಆಮೇಲೆ ಅದರಲ್ಲಿ ಬರುವಂತಹ ಸಮಸ್ಯೆಗಳಿರ್ಬೋದು, ಪವನ ಶಕ್ತಿ ಇರ್ಬೋದು, ಎಷ್ಟು ಕಿಲೋಮೀಟರ್ ಪ್ರತಿ ಗಂಟೆಗೆ ಪವನ ಶಕ್ತಿ, 15 ಕಿಲೋಮೀಟರ್ ಪ್ರತಿ ಗಂಟೆಗೆ ಪವನ ಶಕ್ತಿ ಇರಬೇಕು, ಇಲ್ಲದಿದ್ರೆ ಅಲ್ಲಿ ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಲಿಕ್ಕೆ ಆಗುದಿಲ್ಲ. ಇವೆಲ್ಲ ವಿಷಯಗಳನ್ನು ನೀವು ಓದ್ಕೊಂಡು ಹೋಗಿ, ಮನನ ಮಾಡ್ಕೊಂಡು ಹೋಗಿ. ಹಾಗೆ ಪರಾಗಸ್ಪರ್ಶ ಮತ್ತು ನಿಷೇಚನ. ಪರಾಗಸ್ಪರ್ಶ ಅಂದ್ರೆ ಏನು? ಹೂ ಬಿಡುವ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯು ಪರಾಗಕೋಶದಿಂದ ಪರಾಗ ರೇಣುಗಳನ್ನು ಶಲಕಾಗ್ರಕ್ಕೆ ವರ್ಗಾಯಿಸುವಿಕೆ. ಪರಾಗಕೋಶದಿಂದ ಪರಾಗ ರೇಣುಗಳು ಶಲಕಾಗ್ರಕ್ಕೆ ವರ್ಗಾಯಿಸಿದ್ರೆ ಅದಕ್ಕೆ ನಾವು ಪರಾಗಸ್ಪರ್ಶ ಅಂತ ಕರೀತೇವೆ. ಅದೇ ನಿಷೇಚನಕ್ಕೆ ಬಂದಾಗ ಗಂಡು ಮತ್ತು ಹೆಣ್ಣು ಅಂದ್ರೆ ಪರಾಗ ರೇಣು ಮತ್ತು ಶಲಕಾಗ್ರ ಅಂಡಾಶಯವನ್ನು ತಲುಪಿ ಯುಗ್ಮಜ ಉಂಟಾಗುವುದು. ಸೊ ನಿಷೇಚನ, ಪರಾಗಸ್ಪರ್ಶ. ಪರಾಗಸ್ಪರ್ಶ ಆದ್ಮೇಲೆ ನಿಷೇಚನ ಕ್ರಿಯೆ ನಡೆಯುತ್ತೆ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡಿರ್ಬೇಕು. ನಿಷೇಚನ ಎಂದರೆ ಏನು ಅನ್ನುವ ಪ್ರಶ್ನೆ ನಿಮ್ಗೆ ಪರೀಕ್ಷೆಗೆ ಬರಬಹುದು. ಸರಿ, ನೆಕ್ಸ್ಟ್ ನೋಡುವ. ಸೊ ನೆಕ್ಸ್ಟ್ ವಿಷಯ ನೋಡಿ ಮಕ್ಕಳೇ, ಓಝೋನ್ ಪದರದ ನಾಶಕ್ಕೆ ಕಾರಣ. ಜ್ವಲಿತವಾದಂತಹ ಸಮಸ್ಯೆ ಇದು. ಹಾಗಾಗಿ ಓಝೋನ್ ಪದರದ ಮೇಲೆ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆ ಪಾಠದಲ್ಲಿ 2 ಮಾರ್ಕಿನ ಪ್ರಶ್ನೆ ಬರ್ಬೋದು, ನಿಮ್ಗೆ ತಪ್ಪಿದ್ರೆ 3 ಮಾರ್ಕಿನ ಪ್ರಶ್ನೆ ಬರ್ಬೋದು. ಆ ಪರಿಸರಕ್ಕೆ ಸಂಬಂಧಪಟ್ಟಂತ 3 ಪಾಠಗಳಿವೆ. 2 ಫಿಸಿಕ್ಸ್ ಅಲ್ಲಿ ಬರುತ್ತೆ, 1 ಬಯಾಲಜಿಯಲ್ಲಿ ಬರುತ್ತೆ. ನಾನು ಅದನ್ನು ನಿಮ್ಗೆ ಬೇರ್ಪಡಿಸ್ಲಿಲ್ಲ, ಒಟ್ಟೊಟ್ಟಿಗೆ ಆ ವಿಷಯವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಸೆಷನ್ ಇವತ್ತಾಗಿದ್ದಾಗ್ಯೂ ಕೂಡ ಆ 2 ಪಾಠವನ್ನು ನಾವು ಇಲ್ಲಿ ವಿವರಣೆಯಲ್ಲಿ ಸೇರಿಸ್ಕೊಂಡಿದ್ದೇವೆ. ಇರ್ಲಿ, ಓಝೋನ್ ಪದರದ ನಾಶಕ್ಕೆ ಕಾರಣಗಳು ಏನು ಅನ್ನುವಂತ ಪ್ರಶ್ನೆ ಬಂದ್ರೆ ಮೊದಲನೇ ಪದ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದೇ CFC, ಕ್ಲೋರೋಫ್ಲೋರೋ ಕಾರ್ಬನ್. ಈ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನುವಂತ ಪದ ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಲ್ಲಿ ಬರುವ ಸಾಧ್ಯತೆ ಇರತ್ತೆ. ಆಮೇಲೆ ಇನ್ಸುಲೇಟಿಂಗ್ ಫೋಮ್ಗಳಿರ್ಬೋದು ಅಥವಾ ಸಿಂಪಡಕಗಳ ಬಳಕೆ ಇರ್ಬೋದು. ನಾವೇನು ಯಾವುದು ನಮ್ಮ ಹೊಲ ತೋಟ ಗದ್ದೆಯಲ್ಲಿ ಸಿಂಪಡಿಸ್ತೇವಲ್ಲ, ಆ ಸಿಂಪಡಕಗಳು ಇರ್ಬೋದು, ಕೀಟನಾಶಕಗಳು ಇರ್ಬೋದು. ಮುಖ್ಯವಾಗಿ ಮತ್ತೊಂದು ಅಂಶ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ರೆಫ್ರಿಜರೇಟರ್ ಹಾಗೂ ಶೀತಲೀಕರಣದ ಯಂತ್ರಗಳು. ರೆಫ್ರಿಜರೇಟರ್, ಫ್ರಿಡ್ಜ್ ಗೊತ್ತಿದೆ ಅಲ್ಲ, ಹಾಗೆ ಶೀತಲೀಕರಣದ ಯಂತ್ರ, AC-ಗಳು, ಇವುಗಳ ಬಳಕೆ ಅತಿಯಾದಾಗ ಓಝೋನ್ ಪದರ ಏನಾಗುತ್ತೆ? ನಾಶ ಆಗತ್ತೆ. ಓಝೋನ್ ಪದರ ಹಾನಿ ಆಗತ್ತೆ. ಈ ನಾಶದಿಂದ ನಮ್ಗೇನ್ ಪರಿಣಾಮ ಉಂಟಾಗುತ್ತೆ? ಓಝೋನ್ ಪದರದ ನಾಶದಿಂದ ಉಂಟಾಗುವ ಪರಿಣಾಮಗಳೇನು? ಉತ್ಪರಿವರ್ತನೆ, ಮ್ಯೂಟೇಶನ್ ಅಂತ ಕರಿತೇವೆ. ಅನುವಂಶೀಯತೆಯಲ್ಲಿ ಉಂಟಾಗುವ ದಿಢೀರ್ ಬದಲಾವಣೆ. ಸೊ ನಮ್ಮ ಮುಂದಿನ ಜನಾಂಗ ಏನಿದೆ, ಮುಂದಿನ ಪೀಳಿಗೆ ಏನಿದೆ, ಮುಂದಿನ ವಂಶ ಏನಿದೆ, ಅವರಿಗೆ ಸಮಸ್ಯೆ ಆಗುವಂಥದ್ದು. ಮಾನವನ ಚರ್ಮದಲ್ಲಿ ಕ್ಯಾನ್ಸರ್, ಕ್ಯಾಟರಾಕ್ಟ್ ಗೊತ್ತಿದೆ ಅಲ್ಲ, ಕಣ್ಣಿನ ಪೊರೆ 40 ವರ್ಷದಲ್ಲಿ ಬರ್ತಾ ಇರುವಂತದ್ದು ಈಗಿನ ಮಕ್ಕಳಲ್ಲಿ 30-20 ವರ್ಷದ ಯುವಕರಲ್ಲಿ ಕಾಣ್ತಿದ್ದೇವೆ. ಸೊ ಕಣ್ಣಿನ ಅಕಾಲಿಕ ಪೊರೆ ಉಂಟಾಗುವಂಥದ್ದು, ಕ್ಯಾಟರಾಕ್ಟ್ ಉಂಟಾಗುವಂಥದ್ದು. ಹಾಗೆ ಜಾಗತಿಕ ತಾಪಮಾನದ ಸಮಸ್ಯೆಗಳು. ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಹೋದಾಗೆ ಹಸಿರುಮನೆ ಪರಿಣಾಮ ಉಂಟಾಗುತ್ತೆ. ಆಸಿಡ್ ರೇನ್ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಿ. ಸೊ ಇವೆಲ್ಲ ಒಂದಕ್ಕೊಂದು ಕೊಂಡಿ ಇರುವಂಥದ್ದು. ಇರ್ಲಿ, ಪರೀಕ್ಷೆಗೆ ಬಂದ್ರೆ ಹಸಿರುಮನೆ ಪರಿಣಾಮ, ಜಾಗತಿಕ ತಾಪಮಾನ, ಆಮ್ಲ ಮಳೆ, ಇವೆಲ್ಲ ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಮಕ್ಕಳೇ. ನಿಮ್ಗೆ ಎಲ್ಲ ವಿಷಯವನ್ನು ಒಂದೇ ದಿನದಲ್ಲಿ, ಒಂದೇ ಗಂಟೆಯಲ್ಲಿ ವಿಡಿಯೋದಲ್ಲಿ ಪುನರ್ಮನನ ಮಾಡ್ಕೊಳ್ಳಿಕ್ಕೆ ಕಷ್ಟ ಆದ್ರೆ, ಈಗ ನಾವು ಹೇಳಿರುವ ವಿಷಯವನ್ನು ಮತ್ತೆ ನೀವು ಟೆಕ್ಸ್ಟ್ ಬುಕ್ ತೆಗೆದು ನಿಧಾನವಾಗಿ ಮತ್ತೊಮ್ಮೆ ಓದಿ ಅದನ್ನು ನಿಮ್ಮ ಸ್ಮರಣೆಗೆ ತಕೊಳ್ಳಿ. ಸರಿ, ಮುಂದೋಗುವ. ಓಕೆ, ಮತ್ತೊಮ್ಮೆ ಸಂತಾನೋತ್ಪತ್ತಿ ಪಾಠದ ಪ್ರಶ್ನೆ ಬಂದಿದೆ ನೋಡಿ.
ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ವ್ಯತ್ಯಾಸದ ಪ್ರಶ್ನೆ ಕೇಳಬಹುದು. ಸೊ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಪರಸ್ಪರ ಸಂಯೋಗದಿಂದ ನಡೆಯುವ ಸಂತಾನೋತ್ಪತ್ತಿ ಲೈಂಗಿಕ ಸಂತಾನೋತ್ಪತ್ತಿ. ಮರಿ ಜೀವಿಯ ಜನನ 2 ಪೋಷಕ ಜೀವಿಗಳಿಂದ ನಡೆಯುತ್ತದೆ. ಅಲ್ಲಿ ಪ್ರಶ್ನೆ ಇನ್ನೊಮ್ಮೆ ತಿರುಗಿಸಿ ಕೇಳಬಹುದು ಸ್ವಲ್ಪ. ಏನು ಅಂತ ಹೇಳಿದ್ರೆ, ಲೈಂಗಿಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಹೆಚ್ಚು ಪ್ರಬುದ್ಧವಾ ಅಥವಾ ಹೆಚ್ಚು ಪ್ರಮುಖವಾ, ವಿವರಿಸಿ, ನಿಮ್ಮ ಸಮರ್ಥನೆಯನ್ನು ನೀಡಿ ಅನ್ನುವಂಥದ್ದು ಕೇಳಬಹುದು. ಹೆದರಬೇಡಿ ಮಕ್ಕಳೇ, ಪ್ರಶ್ನೆಯ ಸ್ವರೂಪ ಬದಲಾಗಿದೆ ಅಷ್ಟೇ. ಇಂಡೈರೆಕ್ಟ್ ಆಗಿ ಅದು ವ್ಯತ್ಯಾಸದ ರೂಪದಲ್ಲೇ ನೀವು ಬರೆಯುವಂಥದ್ದು. ಆದ್ರೆ ನೀವು ಗೆರೆ ಎಳೆದು 2 ಕಾಲಮ್ ಮಾಡಿ ಬರಿಬೇಕಂತಿಲ್ಲ, ಪ್ಯಾರಾಗ್ರಾಫ್ ವೈಸ್ ಬರಿಬಹುದು. ಅಥವಾ ಒಂದಿಷ್ಟು ಮಾಹಿತಿ ನೀವು ಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಬರೆದು ಅದರ ನಂತರ ಅಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ಬರೀಬಹುದು. ಯಾಕಂತ ಹೇಳಿದ್ರೆ, ಲೈಂಗಿಕ ಸಂತಾನೋತ್ಪತ್ತಿ ನಡಿಬೇಕಾದ್ರೆ ಅಲ್ಲಿ 2 ಪೋಷಕ ಜೀವಿಗಳು ಬೇಕಾಗತ್ತೆ, ಲಿಂಗಾಣುಗಳು ಉತ್ಪತ್ತಿ ಆಗತ್ತೆ. ಇವೆಲ್ಲ ನಾವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ನೋಡುವುದಿಲ್ಲ. ಮಾತ್ರ ಜೀವಕೋಶ ಮಾತ್ರ ಸಾಕಾಗತ್ತೆ. ಲಿಂಗಾಣುಗಳ ವರ್ಗಾವಣೆ, ಲಿಂಗಾಣುಗಳು ಅವೆಲ್ಲ ಯಾವತ್ತ ತಲೆಬಿಸಿಯೂ ನಮ್ಗೆ ಇರುವುದಿಲ್ಲ. ಪರೀಕ್ಷೆಯಲ್ಲಿ ಟು ದ ಪಾಯಿಂಟ್ ಆನ್ಸರ್ಸ್ ಬರೀರಿ. ಲಿಂಗಾಣುಗಳ ಉತ್ಪತ್ತಿ ಯಾಗುವುದಿಲ್ಲ, ಲಿಂಗಾಣುಗಳ ಉತ್ಪತ್ತಿ ಯಾಗುತ್ತದೆ. ಎಲ್ಲಿ ಆಗುತ್ತದೆ ಬರೀತೀರಿ? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬರೀತೀರಿ. ಹಾಗೆ ಮರಿಜೀವಿಯು ಅನುವಂಶೀಯವಾಗಿ ಮಾತ್ರ ಪೋಷಕರೊಂದಿಗೆ ಸಾಮ್ಯತೆ ಹೊಂದಿದೆ, ಆದರೆ ಬಾಹ್ಯ ಲಕ್ಷಣಗಳಲ್ಲಿ ಭಿನ್ನವಾಗಿದೆ. ಮರಿಜೀವಿಯು ಸಂಪೂರ್ಣವಾಗಿ ಪೋಷಕ ಜೀವಿಯೊಂದಿಗೆ ಸಾಮ್ಯತೆ ಹೊಂದಿರುತ್ತದೆ, ಯಾವುದೇ ಭಿನ್ನತೆ ಇಲ್ಲ. ಹಾಗಾಗಿ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಭಿನ್ನತೆಗೆ ಕಾರಣ ಯಾವ ರೀತಿಯ ಸಂತಾನೋತ್ಪತ್ತಿ ಅಂತ. ಭಿನ್ನತೆಗೆ ಕಾರಣವಾಗುವ ಸಂತಾನೋತ್ಪತ್ತಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಯಾಕಂದ್ರೆ ಅಲ್ಲಿ ನಿಮ್ಗೆ ಬಾಹ್ಯ ಲಕ್ಷಣಗಳು ಭಿನ್ನವಾಗಿರ್ತವೆ. ಸಾಮ್ಯತೆ, ತಾಯಿಯ ಅಥವಾ ಪೋಷಕರ ಸಾಮ್ಯತೆ ಇದ್ದಾಗ್ಯೂ ಕೂಡ ಅಲ್ಲಿ ಭಿನ್ನತೆಗೆ ಆಸ್ಪದ ಇರುತ್ತೆ, ಭಿನ್ನತೆಗೆ ಅವಕಾಶ ಇರುತ್ತೆ. ಉದಾಹರಣೆಗೆ ಉನ್ನತ ಮಟ್ಟದ ಸಸ್ಯಗಳು, ಆಂಜಿಯೋಸ್ಪರ್ಮ್ಸ್ ಅಂತ ಕರಿತೇವಲ್ಲ, ಹೂ ಬಿಡುವ ಸಸ್ಯಗಳು, ಅಲ್ಲಿ ನಾವು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನೋಡ್ತೇವೆ. ಮತ್ತು ಪ್ರಾಣಿಗಳು, ಹೆಚ್ಚಿನ ಪ್ರಾಣಿಗಳಲ್ಲಿ ನಾವು ವಿಕಾಸ ಹೊಂದಿದಂತಹ ಪ್ರಾಣಿಗಳಲ್ಲಿ ನಾವು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನೋಡ್ತೇವೆ. ನೆಕ್ಸ್ಟ್, ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಸಾಕಷ್ಟು ಉದಾಹರಣೆ ನೀವು ಕೊಡ್ಬೋದು. ವಿದಳನ, ಬಹುವಿದಳನ, ದ್ವಿವಿದಳನ, ತುಂಡರಿಕೆ, ಕಾಯಜ ರೀತಿಯ ಸಂತಾನೋತ್ಪತ್ತಿ, ಮೊಗ್ಗುವಿಕೆ, ಬೀಜಕಗಳ ಉತ್ಪಾದನೆ, ಇವೆಲ್ಲ ಉದಾಹರಣೆಗಳನ್ನು ಕೊಡ್ಬೋದು. ಆಲ್ರೆಡಿ ಇದೆಲ್ಲ ಏನು ಅನ್ನುವಂಥದ್ದು ನಾವು ಪ್ರೀವಿಯಸ್ ಚಾರ್ಟ್ಸ್ ಅಲ್ಲಿ ಕಲ್ತು ಮನನ ಮಾಡಿಕೊಂಡು ಈ ಚಾರ್ಟ್ ಸ್ಟಡಿ ಮಾಡ್ತಾ ಇದ್ದೇವೆ ಅಲ್ವಾ? ಓಕೆ, ನೆಕ್ಸ್ಟ್ ವ್ಯತ್ಯಾಸ ನೋಡಿ, ರಕ್ತ ಮತ್ತು ದುಗ್ಧರಸ. ಕೆಂಪು ರಕ್ತ ಕಣಗಳನ್ನು ಹೊಂದಿದ್ದು ಕೆಂಪು ಬಣ್ಣದಲ್ಲಿದೆ. ಈ ಪಾಯಿಂಟ್ ಅಂತೂ ಸುಲಭವಾಗಿ ಬರೀತೀರಿ. ರಕ್ತ ಏನಿದೆ? ಕೆಂಪು ರಕ್ತ ಕಣಗಳನ್ನು ಹೊಂದಿದೆ ಮತ್ತು ಕೆಂಪು ಬಣ್ಣದಲ್ಲಿದೆ. ಅದೇ ದುಗ್ಧರಸ ಕೆಂಪು ರಕ್ತ ಕಣಗಳನ್ನು ಹೊಂದಿಲ್ಲ, ಹೀಗಾಗಿ ಬಿಳಿ ಬಣ್ಣದಲ್ಲಿದೆ. ದುಗ್ಧರಸ ಯಾವ ಬಣ್ಣದಲ್ಲಿದೆ? ಬಿಳಿ ಬಣ್ಣದಲ್ಲಿದೆ. ದುಗ್ಧರಸ ಪ್ರತಿಕಾಯ, ದೇಹದ ರಕ್ಷಣೆಯನ್ನು ಉಂಟು ಮಾಡುತ್ತದೆ. ಪ್ರತಿಕಾಯಗಳು, ದುಗ್ಧರಸದಲ್ಲಿ ಪ್ರತಿಕಾಯಗಳು ಇರ್ತವೆ, ದೇಹದ ರಕ್ಷಣೆಯನ್ನು ಉಂಟು ಮಾಡುತ್ತೆ. ನಂಜು ವಸ್ತುಗಳಿದ್ರೆ ಅಥವಾ ಸೂಕ್ಷ್ಮ ಜೀವಿಗಳಿದ್ರೆ ಅದನ್ನು ನಾಶಪಡಿಸುವ ಕೆಲಸ ದುಗ್ಧರಸ ಮಾಡುತ್ತೆ. ರಕ್ತ ಕಣಗಳು ಜೀವಕೋಶಗಳಿಗೆ ಪೋಷಕಾಂಶಗಳನ್ನು ಸಾಗಿಸುತ್ತವೆ. ರಕ್ತದ ಕಣಗಳು ಏನ್ ಮಾಡ್ತವೆ? ಜೀವಕೋಶಕ್ಕೆ ಪೋಷಕಾಂಶಗಳನ್ನು ಸಾಗಿಸ್ತವೆ. ಆಹಾರದಲ್ಲಿ ಜೀರ್ಣ ಆಗುತ್ತಲ್ಲ ಆಹಾರ, ಅದರಲ್ಲಿರುವಂತಹ ಪೋಷಣೆಯ ಶಕ್ತಿ ಇದೆಯಲ್ಲ, ATP ಅಂತ ಕರಿತೇವಲ್ಲ ನಾವು, ಅಡಿನೋಸಿನ್ ಟ್ರೈಫಾಸ್ಫೇಟ್, ಅದರಲ್ಲಿದ್ದಂತಹ ಶಕ್ತಿಯನ್ನು ಪ್ರತಿಯೊಂದು ಜೀವಕೋಶಗಳಿಗೆ ರಕ್ತದ ಮೂಲಕ ಸರಬರಾಜು ಮಾಡಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ. ಅದೇ ರೀತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡಿ ಆಕ್ಸಿಜನ್ ಅನ್ನು ನಾವೇನು ಒಳಗೆ ತಕೊಳ್ತೇವೆ, ಉಸಿರಾಟ ಅನ್ನುವಂಥ ಜೀವಕ್ರಿಯೆಯಲ್ಲಿ ಆ ಉಸಿರಾಟದ ಆಕ್ಸಿಜನ್ ಕೂಡ ರಕ್ತದ ಕಣಗಳೇ ದೇಹದ ಪ್ರತಿಯೊಂದು ಕೋಶಕ್ಕೆ ಸರಬರಾಜು ಮಾಡ್ತವೆ. ಇಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಬಹುದು, ಆಕ್ಸಿಹಿಮೋಗ್ಲೋಬಿನ್ ಅನ್ನುವಂಥದ್ದು. ಆಕ್ಸಿಹಿಮೋಗ್ಲೋಬಿನ್ ನೆನಪಾಯ್ತಾ? ಆಕ್ಸಿಜನ್ ಅನ್ನು ಕೆಂಪು ರಕ್ತ ಕಣಗಳು ಆಕರ್ಷಿಸಿದಾಗ ಅದು ಆಕ್ಸಿಹಿಮೋಗ್ಲೋಬಿನ್ ಆಗತ್ತೆ. ಅದೇ ರೀತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ನೀರನ್ನು ಆಕರ್ಷಿಸಿ ನೀರಿನಲ್ಲಿ ಅಥವಾ ದ್ರವದಲ್ಲಿ, ರಕ್ತದ ದ್ರವದಲ್ಲಿ ವಿಲೀನವಾಗತ್ತೆ. ಉಸಿರಾಟ ಅನ್ನುವಂಥ ಜೀವಕ್ರಿಯೆಯಲ್ಲಿ ನಾವು ಈ ವಿಷಯವನ್ನು ಕಲ್ತ್ಕೊಂಡಿದ್ದೇವೆ, ತಿಳ್ಕೊಂಡಿದ್ದೇವೆ. ಸುಮ್ಮನೆ ಒಂದ್ಸತಿ ಅದನ್ನು ಈಗ
ನೆನ್ಪು ಮಾಡ್ಕೊಂಡ್ವಿ, ಪರೀಕ್ಷೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂದಾಗ ಉತ್ತರವನ್ನು ಬರಿಬೇಕು. ಸರಿ, ಓಕೆ. ನೆಕ್ಸ್ಟ್ ನೋಡಿ, ಜೈವಿಕ ವಿಘಟನೆಗೆ ಒಳಗೊಳ್ಳುವ ವಸ್ತುಗಳು, ಜೈವಿಕ ವಿಘಟನೆಗೊಳ್ಳದ ವಸ್ತುಗಳು. ಇದರ ಮೇಲೆ ತುಂಬಾ ಸುಲಭದ ಪ್ರಶ್ನೆಗಳು. ನೀವು ಖಂಡಿತವಾಗ್ಲೂ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲಿ ಭಯ ಪಡ್ಬೇಕಾಗಿಲ್ಲ ಮಕ್ಕಳೇ. 16 ಅಂಕದವರೆಗೆ ನಿಮ್ಗೆ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ಜೀವಶಾಸ್ತ್ರದಲ್ಲಿ ಎಲ್ಲಾ ಪ್ರಶ್ನೆಗಳು ತುಂಬಾ ಸುಲಭದ ಪ್ರಶ್ನೆಗಳು ಬರ್ತವೆ, ಚಿತ್ರಗಳು ಬರ್ತವೆ. ನ್ಯೂರಾನ್ ನಂತಹ ಚಿತ್ರ ಎಲ್ಲ ತುಂಬಾ ಸುಲಭದ ಚಿತ್ರ. ಹಾಗಾಗಿ ಆ ನ್ಯೂರಾನ್ ನಂತಹ ಚಿತ್ರ ಬಂದ್ರೆ ನೀವು ತುಂಬಾ ಸುಲಭದಲ್ಲಿ 2 ಅಂಕಗಳನ್ನು ಪಡ್ಕೊಳ್ಬಹುದು. ಅದೇ ರೀತಿಯಲ್ಲಿ ಮೆದುಳು, ಹೃದಯ ಇಂಥ ಚಿತ್ರವನ್ನು ಕೂಡ ನೀವು ಗಮನಿಸಬೇಕು. ಅದು 4 ಅಂಕಕ್ಕೆ ಬರುವಂತಹ ಚಿತ್ರಗಳು. ಹಾಗೆ ಅಲ್ಲಿ ನೀವು ಒಂದು 6 ಅಂಕಕ್ಕೆ ಚಿತ್ರಕ್ಕೆ ಪಡ್ಕೊಂಡ್ಬಿಟ್ರೆ ಅದರ ನಂತರ ಇನ್ನೊಂದಿಷ್ಟು ಪ್ರಶ್ನೆಗೆ ಉತ್ತರವನ್ನು ಪ್ರಯತ್ನ ಮಾಡಿದ್ರೆ ಸಾಕು, ಸುಲಭವಾಗಿ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗುವುದಷ್ಟೇ ಅಲ್ಲ, ಫಸ್ಟ್ ಕ್ಲಾಸ್ ಅಂಕಗಳನ್ನು ತಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹೇಗಿದ್ರು ಸಾಕಷ್ಟು ಸಮಯ ನಿಮ್ಗೆ, ಕಾಲಾವಕಾಶ ನಿಮ್ಗೆ ಓದ್ಲಿಕ್ಕೆ ಸಿಕ್ಕಿದೆ ಈ ಕೋವಿಡ್ನ ಪ್ಯಾಂಡಮಿಕ್ ಇಂದ. ಹಾಗಾಗಿ ನೀವೆಲ್ಲರೂ ಇನ್ನು ಏನು ಓದಿದ್ದನ್ನು ನೆನಪು ಮಾಡ್ಕೊಂಡ್ರೆ ಸಾಕು, ಕೆಲವೇ ದಿನದಲ್ಲಿ ನೀವು ಪರೀಕ್ಷೆಯನ್ನು ತುಂಬಾ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತೀರಿ ಅನ್ನುವಂತಹ ಭರವಸೆ ನಮಗಿದೆ. ವಿಷಯಕ್ಕೆ ಬರುವ, ಜೈವಿಕ ವಿಘಟನೆಗೊಳ್ಳುವ ವಸ್ತು ಮತ್ತು ಜೈವಿಕ ವಿಘಟನೆಗೊಳ್ಳದ ವಸ್ತು. ವ್ಯತ್ಯಾಸ ಪ್ರಶ್ನೆ ಬರ್ಬೋದು, ಅಥವಾ ಎಂದರೇನು ಬರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಜನರಲ್ ಪ್ರಶ್ನೆಗಳು ಕೂಡ ಬರ್ಬೋದು. ಸೊ ಇವು ಜೈವಿಕ ಕ್ರಿಯೆಗಳಿಂದ ವಿಘಟನೆಯಾಗುತ್ತವೆ. ನೋಡಿ, ಜೈವಿಕ ಕ್ರಿಯೆಯಿಂದ ವಿಘಟನೆಯಾಗುತ್ತವೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ವ್ಯತ್ಯಾಸದ ಪ್ರಶ್ನೆಗಳು ಬಂದಾಗ ಕನಿಷ್ಠವಾಗಿ 1 ಪಾಯಿಂಟ್ ಆದ್ರೂ ನೀವು ಬರಿಬಹುದು. ಯಾಕೆ ಅಂತ ಹೇಳಿದ್ರೆ, ಆ ಕೊಟ್ಟ ಕ್ವಶನಿನ ಪದ ಇದೆಯಲ್ಲ, ಆ ಪದವನ್ನೇ ಬಿಡಿಸಿದ್ರೆ ಸಾಕು. ಆ ಪದವನ್ನೇ ವಾಕ್ಯದ ರೂಪಕ್ಕೆ ತನ್ನಿ, ಅಲ್ಲಿ ನಿಮ್ಗೆ 1 ಪಾಯಿಂಟ್ ಖಂಡಿತವಾಗ್ಲೂ ವ್ಯತ್ಯಾಸದ್ದು ಸಿಕ್ಕೇ ಸಿಗತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ನೋಡಿದ್ದೇವೆ ಜೈವಿಕ ವಿಘಟನೆಗೊಳ್ಳುವ ವಸ್ತು, ಅದನ್ನೇ ಬಿಡಿಸಿದ್ದಾರೆ ನೋಡಿ. ಇವು ಜೈವಿಕ ಕ್ರಿಯೆಗಳಿಂದ ವಿಘಟನೆಯಾಗುತ್ತವೆ. ಎಷ್ಟು ಸುಲಭದಲ್ಲಿ 1 ಮಾರ್ಕ್ ಪಡ್ಕೊಳ್ಬಹುದು ಅಲ್ವಾ. ಇವು ಪರಿಸರ ಸ್ನೇಹಿ. ಸೆಕೆಂಡ್ ಪಾಯಿಂಟ್ ಯಾವುದು? ಪರಿಸರ ಸ್ನೇಹಿ. ಥರ್ಡ್ ಪಾಯಿಂಟ್ ಯಾವುದು? ಇವು ಪರಿಸರದಲ್ಲಿ ಜಡವಾಗಿರುವುದಿಲ್ಲ. ನೋಡಿ, ಅಲ್ಲಿ ಪರಿಸರ ಸ್ನೇಹಿ ಬರೆದ್ರಿ. ನೆಕ್ಸ್ಟ್ ಪಾಯಿಂಟ್, ಪರಿಸರದಲ್ಲಿ ಜಡವಾಗಿರುವುದಿಲ್ಲ, ಪರಿಸರದಲ್ಲಿ ದೀರ್ಘಕಾಲದವರೆಗೆ ಉಳಿಯುವುದಿಲ್ಲ. ಪಾಯಿಂಟ್ ಎಷ್ಟು ಚೆನ್ನಾಗಿ ಲಿಂಕ್ ಆಗಿದೆ ನೋಡಿ. ಜಡವಾಗಿರಲ್ಲ ಅಂದ್ರೆ ಅರ್ಥ ಏನು? ದೀರ್ಘಕಾಲ ಉಳಿಯುವುದಿಲ್ಲ. ಇವುಗಳಿಂದ ಯಾವುದೇ ಜೀವಿಗಳಿಗೆ ಹಾನಿಯಾಗುವುದಿಲ್ಲ, ಯಾವುದೇ ಜೀವಿಗೆ ತೊಂದರೆ ಆಗುವುದಿಲ್ಲ. ಜೈವಿಕ ಸಂವರ್ಧನೆಯಂತಹ ಸಮಸ್ಯೆಗಳು ಇಲ್ಲಿ ಬರುವುದಿಲ್ಲ, ಜೈವಿಕ ಸಂವರ್ಧನೆ ಉಂಟಾಗುವುದಿಲ್ಲ. ನೋಡಿ ನೆಕ್ಸ್ಟ್ ಪಾಯಿಂಟ್, ಉದಾಹರಣೆಗೆ ತರಕಾರಿ ತ್ಯಾಜ್ಯ. ಅಡಿಗೆ ಮನೆಯಲ್ಲಿ ಸಿಪ್ಪೆ, ಹಣ್ಣಿನದ್ದು, ತರಕಾರಿದು ಸಿಪ್ಪೆ ಇರ್ಬೋದು, ಬೀಜ ಇರ್ಬೋದು, ಕೊಳ್ತಂತ ಹಣ್ಣು ತರಕಾರಿ ಇರ್ಬೋದು, ಅಥವಾ ನೀವು ಬರೆದು ಉಪಯೋಗಿಸಿರುವಂತಹ ಕಾಗದ ಇರ್ಬೋದು, ಅಥವಾ ಸ್ನಾನ ಮಾಡಿದಂತಹ ಒಳಚರಂಡಿಯ ನೀರು ಇರಬಹುದು. ಇವೆಲ್ಲ ಏನಿದೆ, ಇವುಗಳನ್ನು ಸೂಕ್ಷ್ಮ ಜೀವಿಗಳು ವಿಘಟಿಸುವ ಸಾಮರ್ಥ್ಯವನ್ನು ಹೊಂದಿರ್ತವೆ. ಇನ್ನು ಜೈವಿಕ ವಿಘಟನೆಗೊಳ್ಳದ ವಸ್ತುಗಳು, ಇವು ಜೈವಿಕ ಕ್ರಿಯೆಗಳಿಂದ ವಿಘಟನೆಯಾಗುವುದಿಲ್ಲ. ನಾವು ತುಂಬಾ ಜಾಗೃತೆಯಲ್ಲಿ ಇದನ್ನು ಬಳಸಬೇಕು. ತಕ್ಕ ಮಟ್ಟಿಗೆ ಇತಿಮಿತಿಯಲ್ಲಿ ಇಂಥ ವಸ್ತುಗಳನ್ನು ನಾವು ಬಳಸಬೇಕು. ಯಾಕಂದ್ರೆ ಇವು ಪರಿಸರವನ್ನು ಮಲಿನ ಮಾಡ್ತವೆ, ಪರಿಸರದಲ್ಲಿ ಜಡವಾಗಿರ್ತವೆ, ದೀರ್ಘಕಾಲದವರೆಗೆ ಉಳಿದುಕೊಳ್ಳುತ್ತವೆ, ಜೀವಿಗಳಿಗೆ ಹಾನಿಯನ್ನು ಕೂಡ ಮಾಡ್ತವೆ, ಜೈವಿಕ ಸಂವರ್ಧನೆಯನ್ನು ಕೂಡ ಉಂಟು ಮಾಡುತ್ತವೆ. ಉದಾಹರಣೆಗೆ ಪ್ಲಾಸ್ಟಿಕ್ ಅಲ್ವಾ, ನಮಗ್ ಗೊತ್ತಿದೆ. ಗಾಜು, DDT, ಡೈಕ್ಲೋರೋ ಡೈಫಿನೈಲ್, ಟ್ರೈಕ್ಲೋರೋ ಈಥೇನ್ ಅಂತೇವಲ್ಲ, DDT, ಇವೆಲ್ಲವೂ ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡುವ ಜೈವಿಕ ವಿಘಟನೆಗೊಳ್ಳದ ವಸ್ತುಗಳು. ಮುಂದೋಗುವ. ಓಕೆ, ಅಲ್ಲಿ ನೋಡಿ, ಮುಟ್ಟಿದರೆ ಮುನಿ ಸಸ್ಯದ ಚಲನೆ ಮತ್ತು ನಮ್ಮ ಕಾಲುಗಳಲ್ಲಿನ ಚಲನೆಯ ಬಗ್ಗೆ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಮುಟ್ಟಿದರೆ ಮುನಿ ಸಸ್ಯದ ಚಲನೆ ಅನೈಚ್ಛಿಕ ಕ್ರಿಯೆ, ಆ ಸಸ್ಯ ಇಚ್ಛೆ ಪಟ್ಟ ಹಾಗೆ ನಡೆಯುವ ಕ್ರಿಯೆ ಅಲ್ಲ. ನೀವು ಮುಟ್ಟಿದ ಮೇಲೆ ನೀರಿನ ಪ್ರಮಾಣದಲ್ಲಿ ಉಂಟಾಗುವ ಏರುಪೇರು ಅಲ್ವಾ, ನೀರಿನ ಪ್ರಮಾಣದಲ್ಲಿ ಹೆಚ್ಚು ಕಮ್ಮಿ ಆದಾಗ ಉಂಟಾಗುವಂತಹ, ಎಲೆಗಳಲ್ಲಿ ಉಂಟಾಗುವಂತಹ ಚಲನೆ. ಮೈಮೋಸಾ ಪುದಿಕಾ ಅಂತ ಸಸ್ಯದ ಹೆಸರು, ಸೆನ್ಸಿಟಿವ್ ಪ್ಲಾಂಟ್ ಅಂತ ಕೂಡ ಕೇಳ್ತಾರೆ. ಸೊ ಅದರಲ್ಲಿರುವಂತಹ ಚಲನೆಯ ಬಗ್ಗೆ ಪ್ರಶ್ನೆ ಬರಬಹುದು ನಿಮ್ಗೆ. ಸೊ ಮಾಹಿತಿಯನ್ನು ರವಾನಿಸಲು ಯಾವ ವಿಶೇಷ ಅಂಗಾಂಶಗಳು ಇರುವುದಿಲ್ಲ, ಅದಕ್ಕೆ ಮಾಹಿತಿಯನ್ನು
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನಿಸ್ಲಿಕ್ಕೆ ವಿಶೇಷ ಅಂಗ ಇರೋದಿಲ್ಲ. ಚಲನೆಗೆ ಸಸ್ಯ ಜೀವಕೋಶಗಳಲ್ಲಿ ಯಾವ ವಿಶೇಷ ಪ್ರೋಟೀನ್ಗಳು ಇರುವುದಿಲ್ಲ. ನೋಡಿ, ನಮ್ಗೆ ಹಾರ್ಮೋನ್ಗಳಿವೆ, ಹಾರ್ಮೋನ್ನಲ್ಲಿ ಪ್ರೋಟೀನ್ಗಳಿವೆ, ಬಟ್ ಸಸ್ಯಕ್ಕೆ ಆ ಪ್ರೋಟೀನ್ಗಳಿರೋದಿಲ್ಲ. ಹಾಗಾಗಿ ಈ ರೀತಿಯ ವಿಧಾನಗಳ ಮೂಲಕ ಅವು ಏನ್ ಮಾಡ್ತವೆ, ಸಂವಹನೆ ಕ್ರಿಯೆಯನ್ನು ನಡೆಸ್ತವೆ. ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಎಲೆಗಳು ಏಕೆ ಮುದುಡಿಕೊಳ್ಳುತ್ತವೆ ಅಂತ ಪ್ರಶ್ನೆ ಬರಬಹುದು. ನೀರಿನ ಪ್ರಮಾಣ ಅನ್ನುವಂತ ಪದವನ್ನು ಬಳಸಿಯೇ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು ಮಕ್ಕಳೇ. ಇನ್ನು ನಮ್ಮ ಕಾಲುಗಳಲ್ಲಿನ ಚಲನೆ ವ್ಯತ್ಯಾಸದ ಪ್ರಶ್ನೆ ಬಂದ್ರೆ ಅಲ್ಲಿ ಮುಟ್ಟಿದರೆ ಮುನಿ ಅನೈಚ್ಛಿಕ ಕ್ರಿಯೆ, ನಮ್ಮ ಕಾಲುಗಳು ಐಚ್ಛಿಕ. ನಮ್ಗೆ ಬೇಕಾದಾಗ ನಾವು ನಡ್ಕೊಂಡು ಹೋಗ್ತೇವೆ. ನಮ್ಮ ಕಾಲುಗಳ ಚಲನೆ ಸ್ನಾಯುಗಳು ನಮ್ಮ ಕಂಟ್ರೋಲಲ್ಲಿ ಇದೆ, ನಮ್ಮ ಇಚ್ಛೆಗೆ ಒಳಪಟ್ಟಿದೆ. ಹಾಗಾಗಿ ಅದು ಐಚ್ಛಿಕ ಕ್ರಿಯೆ. ಮಾಹಿತಿಯನ್ನು ರವಾನಿಸಲು ಸಂಪೂರ್ಣ ನರವ್ಯೂಹವೇ ಇರುತ್ತದೆ. ಸಸ್ಯಗಳಲ್ಲಿ ನರವ್ಯೂಹ ಇಲ್ಲ, ಆದ್ರೆ ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ಅಥವಾ ನಮ್ಮಲ್ಲಿ ನರವ್ಯೂಹದ ರಚನೆ ಇದೆ ಅಲ್ವಾ. ಸಾಕಷ್ಟು ನರ ಇದೆ, ನರಕೋಶಗಳು ಇವೆ. ಇವು ನಮ್ಗೆ ಸಂವಹನೆ ಕ್ರಿಯೆಗೆ ಸಹಕರಿಸ್ತವೆ. ಅದೂ ಅಲ್ಲದೆ ಚಲನೆಗೆ ಅನುವು ಮಾಡಿಕೊಡುವ ಸ್ನಾಯುಗಳ ಸಂಕೋಚನಕ್ಕೆ ವಿಶೇಷವಾಗಿ ಪ್ರೋಟೀನ್ಗಳಿರುತ್ತವೆ. ನೋಡಿ, ನಮ್ಗೆ ಹಾರ್ಮೋನ್ಗಳಂತಹ ದ್ರವಗಳು ಏನು ಪ್ರೋಟೀನ್ಗಳನ್ನು ಹೊಂದಿದ್ದು ಅವುಗಳು ಕೂಡ ನಮ್ಗೆ ಸಹಾಯ ಮಾಡ್ತವೆ. ಹಾಗಾಗಿ ಈ ವ್ಯತ್ಯಾಸದ ಪ್ರಶ್ನೆ ಬರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರೂ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಬರುವ ಪ್ರಶ್ನೆಗಳು ಕೂಡ ಬರಬಹುದು. ಆಮ್ಲಜನಕ ಸಹಿತ ಉಸಿರಾಟ, ಆಮ್ಲಜನಕ ರಹಿತ ಉಸಿರಾಟ, ವಾಯುವಿಕ ಅಥವಾ ಅವಾಯುವಿಕ ಉಸಿರಾಟ ಅಂತ ಕೇಳಬಹುದು. ಸೊ ಇಲ್ಲಿ ನಿಮ್ಗೆ ವ್ಯತ್ಯಾಸ ಅಂತ ಕೇಳ್ಬೋದು, ಅಥವಾ ಇಂಥ ಉಸಿರಾಟ ಯಾವ ಜೀವಿಯಲ್ಲಿ ಕಂಡು ಬರ್ತದೆ ಅಂತ ಕೇಳ್ಬೋದು, ಅಥವಾ ಒಂದು ಉಸಿರಾಟದ ಚಿತ್ರ ಕೊಟ್ಟು ಇದರಲ್ಲಿ ನಿಮ್ಗೆ ವಾಯುವಿಕ ಉಸಿರಾಟನ ಅವಾಯುವಿಕ ಉಸಿರಾಟನ ಹೇಳಿ ಅಂತ ಪ್ರಶ್ನೆ ಬರ್ಬೋದು. ಅಂದ್ರೆ ಈಸ್ಟಿನ ಚಿತ್ರ ಕೊಟ್ರೆ ನೀವೇನ್ ಮಾಡ್ತೀರಿ, ಅವಾಯುವಿಕ ಉಸಿರಾಟ ಅಂತ ಗುರುತಿಸ್ತೀರಿ. ಅದೇ ಮಾನವನ ಜೀವಕೋಶದ ಚಿತ್ರ ಕೊಟ್ರೆ ವಾಯುವಿಕ ಉಸಿರಾಟ ಅಂತ ಗುರುತಿಸ್ತೀರಿ. ಹಾಗೆ ಚಿತ್ರಾಧಾರಿತ ಪ್ರಶ್ನೆಗಳು ಕೂಡ ಬರ್ಬೋದು. ಸರಿ, ವ್ಯತ್ಯಾಸ ನೋಡುವ. ಆಮ್ಲಜನಕ ಉಪಸ್ಥಿತಿಯಲ್ಲಿ ನಡೆಯುತ್ತದೆ. ನಿಮ್ಗೆ ಈಗಾಗಲೇ ನಾನು ಹೇಳಿದೆ, ಪ್ರತಿಯೊಂದು ವ್ಯತ್ಯಾಸದ ಪ್ರಶ್ನೆಗೆ ಕನಿಷ್ಠ 1 ಅಂಕ ನೀವು ಸುಲಭದಲ್ಲಿ ಪಡ್ಕೊಳ್ಬಹುದು. ಯಾಕಂದ್ರೆ ಆಮ್ಲಜನಕ ಸಹಿತ ಉಸಿರಾಟ, ಅಲ್ಲಿ ಪದ ಏನಿದೆ ಆಮ್ಲಜನಕ ಸಹಿತ ಉಸಿರಾಟ. ಮೊದಲನೇ ವ್ಯತ್ಯಾಸ ಏನು, ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟ. ನೋಡಿ, ಅದೇ ಪದವನ್ನು ಬಿಡಿಸಿ ಬರೆಯುವಂಥದ್ದು. ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಆಮ್ಲಜನಕ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ಜೀವಿ ಪರಿಸರದೊಂದಿಗೆ ಅನಿಲಗಳ ವಿನಿಮಯ ಮಾಡುತ್ತದೆ. ಆಮ್ಲಜನಕ ಸಹಿತ ಉಸಿರಾಟ, ವಾಯುವಿಕ ಉಸಿರಾಟ, ಆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಪರಿಸರದೊಂದಿಗೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಅನಿಲಗಳ ವಿನಿಮಯ ನಡೆಯುತ್ತೆ. ಆದ್ರೆ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಅನಿಲಗಳ ವಿನಿಮಯ ನಡೆಯೋದಿಲ್ಲ. ಅನಿಲಗಳ ವಿನಿಮಯ ಅಲ್ಲಿ ಇರೋದಿಲ್ಲ. ಅನಿಲನೇ ಬೇಡ ಅದಕ್ಕೆ ಅಂದ ಮೇಲೆ, ಆಮ್ಲಜನಕನೇ ಬೇಡ ಅಂದ ಮೇಲೆ ಅಲ್ಲಿ ಎಕ್ಸ್ಚೇಂಜ್ ಅನ್ನುವಂಥ ಪದ ಇರೋದಿಲ್ಲ. ಇನ್ನು ಮೈಟೊಕಾಂಡ್ರಿಯಾದಲ್ಲಿ ನಡೆಯುತ್ತದೆ. ಇಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ. ಕೆಲವೊಮ್ಮೆ ಈ ಪ್ರಶ್ನೆ ಕೂಡ ಚಿತ್ರಾಧಾರಿತವಾಗಿ ಬದಲಿಸಿ ಕೇಳುವ ಸಾಧ್ಯತೆ ಇರ್ತದೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಈಸ್ಟ್ನ ಚಿತ್ರ ಕೊಟ್ಟು ಇಲ್ಲಿ ಈ ಈಸ್ಟ್ ಜೀವಕೋಶದೊಳಗೆ ಉಸಿರಾಟ ನಡೆಯುವ ಜಾಗವನ್ನು ಹೆಸರಿಸಿ, ಉಸಿರಾಟ ನಡೆಯುವ ಸ್ಥಳವನ್ನು ಗುರುತಿಸಿ ಹೆಸರಿಸಿ ಅನ್ನುವ ಪ್ರಶ್ನೆ ಕೊಡ್ತಾರೆ. ಆವಾಗ ನೀವು ಅಲ್ಲಿ ಏನ್ ಬರಿಬೇಕು, ಕೋಶ ದ್ರವ ಬರಿಬೇಕು. ಅದೇ ಬೇರೆ ಮನುಷ್ಯರಲ್ಲಿ ಅಥವಾ ವಾಯುವಿಕ ಉಸಿರಾಟ ನಡೆಸುವಂತ ಯಾವುದೇ ಜೀವಿ, ಪಕ್ಷಿ ಇರ್ಬೋದು, ಸ್ತನಿ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲಿ ಏನಾಗುತ್ತೆ, ಮೈಟೊಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ, ಮೈಟೊಕಾಂಡ್ರಿಯಾ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೇವಲ್ಲ, ಶಕ್ತಿಯ ಏನು ಪವರ್ ಹೌಸ್, ಶಕ್ತಿಯ ಅಣೆಕಟ್ಟು, ಅಥವಾ ಏನ್ ಹೇಳ್ತೇವೆ, ಶಕ್ತಿಯ ಕೇಂದ್ರಗಳು ಅಂತ ಕರೀತೇವೆ ಅಲ್ವಾ. ಎಸ್. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪನ್ನಗಳ ಬಿಡುಗಡೆ. ವಾಯುವಿಕ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗತ್ತೆ ಮತ್ತು ನೀರು ಬಿಡುಗಡೆ ಆಗತ್ತೆ. ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಅವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆ ಆಗತ್ತೆ. ಉತ್ಪತ್ತಿಯಾದ ಶಕ್ತಿ ಅಧಿಕವಾಗಿರುತ್ತದೆ. ಶಕ್ತಿಯಲ್ಲಿ ಅಧಿಕವಾಗಿ ಉತ್ಪತ್ತಿ ಆಗತ್ತೆ ವಾಯುವಿಕ ಆಕ್ಸಿಜನ್ ತಕೊಂಡಾಗ. ಅವಾಯುವಿಕ ಆಕ್ಸಿಜನ್ ಇಲ್ಲದೆ ಉಸಿರಾಡುದು, ಶಕ್ತಿ ಕೂಡ ಕಡಿಮೆ ಬಿಡುಗಡೆ ಆಗುವಂಥದ್ದು. ಹಾಗಾಗಿ ಅದು ಕೆಳಮಟ್ಟದ ಜೀವಿಗಳಲ್ಲಿ ಸಾಧ್ಯ ಆಗತ್ತೆ.
ಪ್ರಶ್ನೆ ಹೀಗೂ ಬರ್ಬೋದು, ಅವಾಯುವಿಕ ಉಸಿರಾಟ ಮೇಲ್ಮಟ್ಟದ ಜೀವಿಗಳು ಯಾಕೆ ನಡೆಸ್ಲಿಕ್ಕಾಗುದಿಲ್ಲ ಅಂತ. ಯಾಕಂದ್ರೆ ಅದು ಸಂಕೀರ್ಣವಾಗಿ ಡೆವಲಪ್ ಆಗಿರುವ, ವಿಕಾಸ ಹೊಂದಿರುವಂತಹ ಜೀವಿಗಳು, ಸಾಕಷ್ಟು ಕೋಶಗಳು, ಅಂಗಗಳು, ಅಂಗಾಂಶಗಳನ್ನು ಹೊಂದಿರುವಂತಹ ಜೀವಿಗಳು. ಈ ಜೀವಿಗಳು ಹೆಚ್ಚು ಶಕ್ತಿಯನ್ನು ಬೇಡ್ತವೆ. ಆ ಶಕ್ತಿ ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆಯಲ್ಲಿ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಕ್ಸಿಜನ್ ಸಹಿತ ಉಸಿರಾಟದ ಕ್ರಿಯೆಯನ್ನು ನಡೆಸುವಂತ ಅವಶ್ಯಕತೆ ಮೇಲ್ಮಟ್ಟದ ವಿಕಾಸ ಹೊಂದಿರುವಂತಹ ಜೀವಿಗಳಿಗೆ ಇದೆ ಅನ್ನುವಂತ ಉತ್ತರವನ್ನು ನೀವು ಬರಿಬೇಕಾಗತ್ತೆ. ತುಂಬಾ ಸಿಂಪಲ್ ಆಗೂ ಕೂಡ ಒಂದೆರಡು ವಾಕ್ಯದಲ್ಲಿ ನೀವು ಉತ್ತರವನ್ನು ಬರಿಬಹುದು. ಆಕ್ಸಿಜನ್ ಬೇಕಾಗುವ ಅಥವಾ ವಾಯುವಿಕ ಉಸಿರಾಟದಲ್ಲಿ ಏನಾಗುತ್ತೆ, ಜೀವಿಗಳು ಸಂಕೀರ್ಣವಾಗಿದ್ದು ಹೆಚ್ಚು ಶಕ್ತಿಯನ್ನು ಬೇಡುತ್ತವೆ. ಇಷ್ಟು ಬರೆದ್ರೂ ಸಾಕಾಗತ್ತೆ ಪರೀಕ್ಷೆಗೆ. ಸರಿ. ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ. ಸಸ್ಯಗಳು ಬೆಳಕಿನ ದಿಕ್ಕಿನಲ್ಲಿ ಬೆಳೆಯುವುದು. ನೋಡಿ, ದ್ಯುತಿ ಬೆಳಕು, ಅನುವರ್ತನೆ ಅಂದ್ರೆ ವರ್ತನೆ. ಸೊ ಬೆಳಕಿಗೆ ವರ್ತಿಸುವುದು, ಬೆಳಕಿನ ದಿಕ್ಕಿನಲ್ಲಿ ಬೆಳೆಯುವುದು. ತುಂಬಾ ಸುಲಭದಲ್ಲಿ ಬರಿಬಹುದು ಮಕ್ಕಳೇ. ಪದವನ್ನು ಬಿಡಿಸಿದ್ರೆ, ಪದವನ್ನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಹೆಚ್ಚಿನ ವಿಷಯಗಳು ಸುಲಭದಲ್ಲಿ ನೆನ್ಪಿಟ್ಕೊಳ್ಳಿಕ್ಕೂ ಸಾಧ್ಯ ಆಗತ್ತೆ. ಸೊ ಇದರಲ್ಲಿ ಪುನಃ ಎರಡು ವಿಧ ಇದೆ. ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದರ ಮೂಲಕ ಪ್ರತಿಕ್ರಿಯಿಸುತ್ತವೆ. ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು. ಟೆಕ್ಸ್ಟ್ ಬುಕ್ ಅಲ್ಲಿ ಚಿತ್ರ ಇದೆ, ಒಂದು ಚಟುವಟಿಕೆ ಇದೆ, ಒಂದು ಪ್ರಯೋಗ ಇದೆ, ನೋಡ್ಕೊಳ್ಳಿ ಯಾವ ರೀತಿಯಲ್ಲಿ ಅದು ಬೆಳಕಿನ ಕಡೆಗೆ ಬಾಗಿದೆ ಅಂತ. ಚಿತ್ರ ಕೊಟ್ಟು ಇದು ಯಾವ ವರ್ತನೆ ಅಂತ ಕೇಳಿದ್ರೆ ಅಲ್ಲಿ ಸೂರ್ಯನ ಬೆಳಕಿನ ಕಡೆಗೆ ಕಾಂಡ ಬಾಗಿದ್ರೆ ದ್ವಿತೀಯಾನುವರ್ತನೆ ಅಂತ ಬರಿಬೇಕು. ಅದೇ ಬೇರು ಏನಾಗುತ್ತೆ, ಸೂರ್ಯನ ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ಪ್ರತಿಕ್ರಿಯಿಸ್ತದೆ. ಅದು ಕೂಡ ನೆಗೆಟಿವ್ ಫೋಟೋಟ್ರಾಫಿಸಮ್ ಅಥವಾ ಋಣಾತ್ಮಕ ದ್ವಿತೀಯಾನುವರ್ತನೆ ಅಂತ ನಾವು ಹೇಳ್ಬೇಕಾಗತ್ತೆ. ಹಾಗೆ ಗುರುತ್ವಾನುವರ್ತನೆ, ಗುರುತ್ವದ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯಗಳು ಬೆಳೆಯುವುದು. ಸ್ಪೆಷಲಿ ನಾವು ಏನ್ ನೋಡ್ತೇವೆ, ಬೇರು ಗುರುತ್ವದ ಸೆಳೆತಕ್ಕೆ ಕೆಳಮುಖವಾಗಿ ಬೆಳೀತದೆ. ಅದೇ ಕಾಂಡ ಅಥವಾ ಚಿಗುರು ಮೇಲ್ಮುಖವಾಗಿ ಬೆಳೆಯುವಂಥದ್ದು. ಸೊ ಅಲ್ಲಿ ಯಾವುದು ಗುರುತ್ವಾನುವರ್ತನೆಯಲ್ಲಿ ಕಾಂಡ ನೆಗೆಟಿವ್ ಜಿಯೋಟ್ರಾಫಿಸಮ್ ಅಂದ್ರೆ ಋಣ ಗುರುತ್ವಾನುವರ್ತನೆ ತೋರಿಸ್ತದೆ, ಬೇರು ಧನರ್ ಗುರುತ್ವಾನುವರ್ತನೆ ತೋರಿಸ್ತದೆ. ಈಚೆ ದ್ವಿತೀಯಾನುವರ್ತನೆಗೆ ಬಂದಾಗ ಕಾಂಡ ಪಾಸಿಟಿವ್ ಫೋಟೋಟ್ರಾಫಿಸಮ್, ಧನ ದ್ವಿತೀಯಾನುವರ್ತನೆ ತೋರಿಸ್ತದೆ, ಬೇರು ಋಣ ದ್ವಿತೀಯಾನುವರ್ತನೆ ತೋರಿಸ್ತದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀ ದ್ವಿತೀಯಾನುವರ್ತನೆ ಮತ್ತು ಗುರುತ್ವಾನುವರ್ತನೆ ಅಷ್ಟೇ ಇಲ್ಲ, ಜಲಾನುವರ್ತನೆ ಇದೆ, ನೀರಿನ ಕಡೆಗೆ ಬೆಳೆಯುವಂಥದ್ದು. ಸ್ಪರ್ಶಾನುವರ್ತನೆ ಇದೆ, ಮೈಮೋಸಾ ಪುದಿಕಾ ಯಾವುದು ನಮ್ಮ ಮುಟ್ಟಿದರೆ ಮುನಿ ಸಸ್ಯ ಇದೆ. ಹಾಗೂ ತಾಪಾನುವರ್ತನೆ ಇದೆ ಅಲ್ವಾ, ತಾಪದ ಕಡೆಗೆ ಬೆಳೆಯುವಂಥದ್ದು. ರಾಸಾಯನಿಕಾನುವರ್ತನೆ ಇದೆ, ಪೊಲನ್ ಗ್ರೇನ್ ಪರಾಗರೇಣು ಪರಾಗ ನಳಿಕೆಯನ್ನು ಉತ್ಪತ್ತಿ ಮಾಡಿ ಅಂಡಾಶಯವನ್ನು ತಲುಪುವಂಥದ್ದು ಅಲ್ವಾ. ಇದು ಯಾವುದು ರಾಸಾಯನಿಕಾನುವರ್ತನೆ. ಇವೆಲ್ಲ ಏನು ಮತ್ತು ಅದಕ್ಕೆ ಒಂದೊಂದು ಉದಾಹರಣೆಯನ್ನು ನೀವು ಸ್ಪಷ್ಟವಾಗಿ ನೋಡ್ಕೊಂಡು ಹೋಗಿ. ಒಂದು ಚಿತ್ರ ಕೊಡ್ಬೋದು, ಪೊಲನ್ ಗ್ರೇನ್ ಅಥವಾ ಯಾವುದು ನಮ್ಮ ಪರಾಗ ಕೋಶ ಪರಾಗ ನಳಿಕೆಯನ್ನು ಬೆಳೆಸ್ಕೊಂಡಂಥದ್ದು. ಇದರಲ್ಲಿ ಯಾವ ವರ್ತನೆಯನ್ನು ನೀವು ಗುರುತಿಸಬಲ್ಲಿರಿ ಅಂತ ಕೇಳಬಹುದು. ಆಗ ನೀವು ಅದನ್ನ ಏನ್ ಬರೀತೀರಿ, ರಾಸಾಯನಿಕಾನುವರ್ತನೆ ಅಂತ ಬರೀತೀರಿ ಅಲ್ವಾ. ಸರಿ, ಸಾಕಷ್ಟು ವಿಷಯಗಳನ್ನು ನಾವಿಲ್ಲಿ ತಿಳ್ಕೊಂಡಿದ್ದೇವೆ. ಸೊ ವಿದ್ಯಾರ್ಥಿಗಳೇ, ಸಾಕಷ್ಟು ವಿಷಯವನ್ನು ಇವತ್ತು ನೀವು ತಿಳ್ಕೊಂಡ್ರಿ. ಅದಾಗ್ಯೂ ಕೂಡ ಸಮಯದ ಅಭಾವದಿಂದ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸ್ಲಿಕ್ಕೆ ಆಗ್ಲಿಲ್ಲ. ನಾನು ನಿಮ್ಗೆ ಕೆಲವು ಸ್ವಲ್ಪ ಸಂಕ್ಷಿಪ್ತವಾಗಿ ನೆನಪಿಸಿ ಬಿಡ್ತೇನೆ. ನೀವು ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ ನೋಟ್ಬುಕ್ ಅನ್ನು ರೆಫರ್ ಮಾಡಿ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಳುವಂಥದ್ದು. ನೋಡಿ, ಅಲ್ಲಿ ಪೇಜ್ ನಂಬರ್ 70 ಭಾಗ 2ನೇ ಪುಸ್ತಕದಲ್ಲಿ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಭಾಗ 2ರಲ್ಲಿ ಪೇಜ್ ನಂಬರ್ 70ರಲ್ಲಿ ಲಿಂಗ ನಿರ್ಧರಣೆ ಅನ್ನುವಂಥ ಅಂಶ ಬರುತ್ತೆ. ಓದ್ಕೊಂಡು ಹೋಗಿ ಮಕ್ಕಳೇ. ಯಾಕಂತ ಹೇಳಿದ್ರೆ ಗಂಡು ಮತ್ತು ಹೆಣ್ಣು ಲಿಂಗವನ್ನು ಹೇಗೆ ನಿರ್ಧರಿಸುವುದು, XX XY ನೆನ್ಪಾಯ್ತಲ್ವಾ. XX ಮತ್ತು XY ಅಂದ್ರೆ ಏನು, ಯಾವ ರೀತಿಯಲ್ಲಿ ನಾವು ಗಂಡು ಮತ್ತು ಹೆಣ್ಣನ್ನು ಲಿಂಗಾಣುವನ್ನು ನಿರ್ಧರಿಸಬಹುದು, ಮತ್ತು ಶಿಶು ಅಥವಾ ಭ್ರೂಣದ ಪತ್ತೆಯ ಬಗ್ಗೆ ನಮ್ಮ ಭಾರತ ದೇಶದಲ್ಲಿ ಯಾಕೆ ನಿರ್ಬಂಧ ಇದೆ, ಹೆಣ್ಣು ಭ್ರೂಣದ ಒಂದು ನಾಶ ಆಗುವಂತ ವಿಷಯ ಇರ್ಬೋದು, ಇವೆಲ್ಲ ಒಂಚೂರು ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಂಡು ಹೋಗಿ. ಹಾಗೆ ಅಲ್ಲಿ ಅನುವಂಶೀಯ ಪಾಠದಲ್ಲಿ ಮೆಂಡಲ್ನ ನಿಯಮಗಳು ಬರುತ್ತೆ, ಚಕ್ಕರ್ ಬೋರ್ಡ್ ಬರುತ್ತೆ, ಪುನೀತನ ಚಕ್ಕರ್ ಬೋರ್ಡ್ ಬರುತ್ತೆ
ಅಲ್ವಾ? ಮೆಂಡಲ್ನ ನಿಯಮಗಳನ್ನು ಓದ್ಕೊಳ್ಳಿ, ಆ ಚಕ್ಕರ್ ಬೋರ್ಡ್ ಬಿಡಿಸ್ಲಿಕ್ಕೆ ಸರಿಯಾಗಿ ಕಲ್ತ್ಕೊಳ್ಳಿ. ಯಾಕಂದ್ರೆ ಅದರ ಮೇಲೆ ಪ್ರಶ್ನೆ ಕೆಲವೊಮ್ಮೆ ಚಿತ್ರಾಧಾರಿತ ಪ್ರಶ್ನೆ ಬರುತ್ತೆ. ಅವರೇ ಚಿತ್ರ ಕೊಟ್ಟಿರ್ತಾರೆ. ಬಟಾಣಿ ಬೀಜದ ದುಂಡನೆಯ ಬಟಾಣಿ ಬೀಜ ಕೊಡ್ಬೋದು, ಸುಕ್ಕಾದ ಬಟಾಣಿ ಬೀಜ ಕೊಡ್ಬೋದು, ಹೂವಿನದ್ ಕೊಡ್ಬೋದು, ಅಥವಾ ಎತ್ತರ ಮತ್ತು ಗಿಡ್ಡ ಸಸ್ಯಗಳ ಬಗ್ಗೆ ಕೊಡ್ಬೋದು. ಅವೆಲ್ಲ ವಿಷಯಗಳನ್ನು ನೀವು ಏನ್ ಮಾಡಿ, ಮನೆಗೆ ಹೋಗಿ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆ ಪ್ರಾಣಿಗಳ ಹಾರ್ಮೋನ್, ಸಸ್ಯಗಳ ಹಾರ್ಮೋನ್ಗಳ ಬಗ್ಗೆ ಒಂದು ಕೋಷ್ಟಕ ರೆಡಿ ಮಾಡ್ಕೊಂಡ್ರೂ ತೊಂದರೆ ಇಲ್ಲ. ಪ್ರಾಣಿಗಳಲ್ಲಿ ಯಾವ್ಯಾವ ಹಾರ್ಮೋನ್ಗಳು ಬಿಡುಗಡೆ ಆಗತ್ತೆ, ಪಿಟ್ಯೂಟರಿ ಹಾರ್ಮೋನ್ ಇಂದ ಹಿಡಿದು ಜನನ ಗ್ರಂಥಿಗಳಲ್ಲಿ ಉಂಟಾಗುವ ಹಾರ್ಮೋನ್, ಅವು ಎಲ್ಲಿವೆ, ಯಾವ ಕಾರ್ಯ ಮಾಡ್ತವೆ, ಅವು ಹೆಚ್ಚಾದಾಗ ಕಡಿಮೆ ಸ್ರವಿಸಿದಾಗ ಏನಾಗುತ್ತೆ, ಇವೆಲ್ಲ ಮಾಹಿತಿ ನಿಮ್ಮ ಪುಸ್ತಕದಲ್ಲಿ ಮೋಸ್ಟ್ಲಿ 110ನೇ ಪುಟದಲ್ಲಿ 113ನೇ ಪುಟದಲ್ಲಿ ನಿಮ್ಗೆ ಸಿಗತ್ತೆ. ಆ ಪ್ರಾಣಿಗಳ ಹಾರ್ಮೋನ್ಗಳ ಬಗ್ಗೆ, ಚೋದನೆಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಅದನ್ನು. ಹಾಗೆ 110ನೇ ಪುಟಕ್ಕೆ ಬಂದ್ರೆ ಸಸ್ಯ ಹಾರ್ಮೋನ್ಗಳು ಇವೆ, ಆಕ್ಸಿನ್, ಜಿಬರ್ಲಿನ್, ಸೈಟೋಕೈನಿನ್ ಅಲ್ವಾ, ಇಥಿಲೀನ್, ಈ ಹಾರ್ಮೋನ್ಗಳ ಬಗ್ಗೆ ಓದ್ಕೊಳ್ಳಿ ಮಕ್ಕಳೇ. ಎಲ್ಲ ವಿಷಯಗಳನ್ನು ಓದಿಕೊಂಡು ನೆನಪಿಟ್ಕೊಂಡು ಪರೀಕ್ಷೆಗೆ ಹೋಗಿ ನಿಮ್ಮ ಪರೀಕ್ಷೆಯಲ್ಲಿ ಕ್ವೆಶ್ಚನ್ಸ್ ಅನ್ನು ಕುಲಂಕುಷವಾಗಿ, ಸಮಾಧಾನವಾಗಿ, ತಾಳ್ಮೆಯಿಂದ ಓದಿಕೊಳ್ಳಿ. ಪ್ರಶ್ನೆಯನ್ನು ಸ್ಪಷ್ಟವಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಏನ್ ಪ್ರಶ್ನೆ ಕೇಳಿದ್ದಾರೆ ಅದೇ ಪ್ರಶ್ನೆಗೆ ಟು ದ ಪಾಯಿಂಟ್ ಆನ್ಸರ್ ಬರೀರಿ. ಏನು ನಿಮ್ಗೆ ಗೊತ್ತಿದೆ ಅದನ್ನು ಬರೆಯೋಕ್ಕಿಂತಲೂ ಪ್ರಶ್ನೆ ಏನು ಕೇಳಿದ್ದಾರೆ ಅದನ್ನು ಉತ್ತರಿಸಿದ್ರೆ ನೀವು ಹೆಚ್ಚು ಅಂಕವನ್ನು ಪಡಿಲಿಕ್ಕೆ ಸಮರ್ಥರಾಗ್ತೀರಿ ಅಂತ ಹೇಳ್ತಾ, ಎಲ್ಲ ಈ ವರ್ಷದ SSLC ವಿದ್ಯಾರ್ಥಿಗಳಿಗೆ ಮಹಾಮಾಯ ಫೌಂಡೇಶನ್ ವತಿಯಿಂದ, ಮಣಿಪಾಲ್ ಫೌಂಡೇಶನ್ ವತಿಯಿಂದ ಬೆಸ್ಟ್ ಆಫ್ ಲಕ್. ಶುಭವಾಗಲಿ ವಿದ್ಯಾರ್ಥಿಗಳೇ.